ಐ ಹೋಪ್ ನನ್ನ ಸ್ಕ್ರೀನ್ ಕ್ಲಿಯರ್ ಇದೆ, ಕಾಣ್ತಿದೆ ಅನ್ಕೋತೀನಿ. ಓಕೆ, ಸೊ ನಾನು ಆಗ್ಲೇ ಹೇಳ್ದಂಗೆ ಇವತ್ತಿನ ಕ್ಯಾಂಡಲ್ ಬುಲ್ಲಿಶ್ ಹರಾಮಿ. ಬುಲ್ಲಿಶ್ ಹರಾಮಿ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಬುಲ್ಲಿಶ್ ಹರಾಮಿ ಕೇಳಿದೀರಾ ಸರ್ ಕ್ಯಾಂಡಲ್? ಸೊ ಬುಲ್ಲಿಶ್ ಹರಾಮಿ ಹೇಗಿರುತ್ತಪ್ಪ ಅಂತ ಇದು ಕ್ಯಾಂಡಲ್ ಅನ್ಕೊಳ್ಳೋಣ. ರೆಡ್ ಕ್ಯಾಂಡಲ್ ಮಾಡ್ತಾ ಕಂಪ್ಲೀಟ್. ಓಕೆ, ಸೊ ದಿಸ್ ಇಸ್ ಒಂದು ರೆಡ್ ಕ್ಯಾಂಡಲ್. ಎಸ್, ಒಂದು ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಯಾವ್ದಾದ್ರು. ಇವತ್ತು ಬುಲ್ಲಿಶ್ ಹರಾಮಿ ನಾವು ಮಾತಾಡ್ತಿದೀವಿ ಅಂದ್ರೆ ಡೌನ್ ಟ್ರೆಂಡ್ ಒಳಗಡೆ ಯಾವ್ದಾದ್ರು ಒಂದು ಪ್ರಾಪರ್ ಒಂದು ಸೆಲ್ ಕ್ಯಾಂಡಲ್, ಬಿಯರಿಶ್ ಕ್ಯಾಂಡಲ್ ಕಾಣ್ತಿದೆ. ಆ ಕ್ಯಾಂಡಲ್ ಒಳಗಡೆ ನಮ್ಗೆ ಏನಾದ್ರು ಒಂದು ಇನ್ನೊಂದು ಕ್ಯಾಂಡಲ್, ಇದನ್ನ ಏನ್ ಮಾಡೋಣ, ಗ್ರೀನ್ ಮಾಡ್ಕೊಂಡ್ಬಿಡೋಣ. ಸೊ ಈ ತರ ಏನಾದ್ರು ಕ್ಯಾಂಡಲ್ ಫಾರ್ಮ್ ಆಗಿದೆ, ಎಸ್. ಸೊ ಈ ತರ ಏನಾದ್ರು ನಮ್ಗೆ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ಬಿಯರಿಶ್ ಹರಾಮಿ ಅಂತ ಕರಿತೀವಿ. ಕ್ಯಾಂಡಲ್ಗೆ ಏನಂತ ಕರಿತೀವಿ? ಬಿಯರಿಶ್ ಹರಾಮಿ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಬಿಯರಿಶ್ ಹರಾಮಿ ಕ್ಯಾಂಡಲ್ ಅಂತ ನಾವು ಏನ್ ಮಾಡ್ತೀವಿ, ಇದಕ್ಕೆ ಕರಿತೀವಿ. ಸೊ ಏನಪ್ಪಾ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಬಿಯರಿಶ್ ಹರಾಮಿ ಕ್ಯಾಂಡಲ್? ಸಿಂಪಲ್, ಇದ್ರದ್ದು ಫಸ್ಟ್ ಏನಾಗಿರುತ್ತೆ, ಎಲ್ಲಿ ಲಾಸ್ಟ್ ಪ್ರೀವಿಯಸ್ ಕ್ಯಾಂಡಲ್ ಏನ್ ಕ್ಲೋಸ್ ಆಗಿರುತ್ತೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಅಥವಾ ಸ್ವಲ್ಪ ಕೆಳಗಡೆ ಏನಾಗಿರುತ್ತೆ, ಓಪನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಕಂಪ್ಲೀಟ್ ಈ ಪ್ರೀವಿಯಸ್ ಕ್ಯಾಂಡಲ್ ಏನಿದೆ ಬಿಯರಿಶ್ ಕ್ಯಾಂಡಲ್, ಈ ಕ್ಯಾಂಡಲ್ ಕ್ಲೋಸಿಂಗ್ ಇದ್ರೊಳಗಡೆನೆ ಏನಾಗಿರುತ್ತೆ, ಈ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಬಿಯರಿಶ್ ಹರಾಮಿ ಎಲ್ಲಿ ಫಾರ್ಮ್ ಆಗುತ್ತೆ? ಪ್ರೀವಿಯಸ್ ಕ್ಯಾಂಡಲ್ ಕ್ಲೋಸಿಂಗ್ ಮತ್ತೆ ಓಪನಿಂಗ್ ಒಳಗಡೆನೆ ಫಾರ್ಮ್ ಆಗಿರುತ್ತೆ. ನಾವು ಅಲ್ಲಿ ಐಡೆಂಟಿಫೈ ಮಾಡಬಹುದು, ಓಕೆ ದಿಸ್ ಇಸ್ ಬಿಯರಿಶ್ ಕ್ಯಾಂಡಲ್ ಅಂತ, ಸಾರಿ ಬುಲ್ಲಿಶ್ ಹರಾಮಿ ಕ್ಯಾಂಡಲ್ ಅಂತ. ಏನ್ ಇಂಡಿಕೇಟ್ ಮಾಡುತ್ತೆ ಈ ಬುಲ್ಲಿಶ್ ಹರಾಮಿ? ಏನಾದ್ರೂ ನಮ್ಗೆ ಚಾರ್ಟ್ ಪ್ಯಾಟರ್ನ್ ಒಳಗಡೆ ನಾವು ನೋಡಿದ್ವಿ ಅಂತಂದ್ರೆ ಓಕೆ ನಮ್ಗೆ ಏನ್ ಅರ್ಥ ಆಗುತ್ತೆ, ಟ್ರೆಂಡ್ ಏನಾಗ್ಬೋದು, ರಿವರ್ಸ್ ಆಗ್ಬೋದು. ಇಲ್ಲಿವರೆಗೂ ಏನ್ ಡೌನ್ ಟ್ರೆಂಡ್ ಇತ್ತು ಅಲ್ಲಿಂದ ಏನಾಗ್ಬೋದು, ಅಪ್ ಟ್ರೆಂಡ್ ಮೇ ಸ್ಟಾರ್ಟ್. ಇದು ನಮ್ಗೆ ಇಂಡಿಕೇಶನ್ ಕೊಡುತ್ತೆ. ಓಕೆ, ಬುಲ್ಲಿಶ್ ಹರಾಮಿ. ಸೊ ಬುಲ್ಲಿಶ್ ಹರಾಮಿ ನಮ್ಗೆ ಎಲ್ಲೇ ಕಂಡ್ರು ಕೂಡ ನಾವೇನ್ ಮಾಡ್ಬೇಕು, ಈಸಿಲಿ ಎಂಟ್ರಿ ಆಗ್ಬೋದು. ನೆಕ್ಸ್ಟ್ ಸ್ಟಾಪ್ ಲಾಸ್ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಪ್ರೀವಿಯಸ್ ಕ್ಯಾಂಡಲ್ ಏನ್ ಸೆಲ್ ಕ್ಯಾಂಡಲ್ ಇರುತ್ತೆ ಆ ಸೆಲ್ ಕ್ಯಾಂಡಲ್ ಡೌನ್ ಸೈಡ್ ನಾವೇನ್ ಮಾಡ್ಬೇಕು, ಸ್ಟಾಪ್ ಲಾಸ್ ಅನ್ನ ಇಟ್ಕೊಳ್ಳೋದು ಬೆಟರ್. ಸೊ ಅಲ್ಲಿಂದ ಏನಾಗಿರುತ್ತೆ ನಮ್ಗೆ ಈಸಿ ವಿತ್ ವೆರಿ ಲೆಸ್ ಸ್ಮಾಲರ್ ರಿಸ್ಕ್ ಒಳಗಡೆ ನಾವು ಏನ್ ಮಾಡ್ಬೋದು, ಟ್ರೇಡ್ ಅನ್ನ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ಸೊ ಬುಲ್ಲಿಶ್ ಹರಾಮಿ ಒಂದನ್ನೇ ನಾವು ಕ್ಯಾಂಡಲ್ ನ ಇಟ್ಕೊಂಡು ಟ್ರೇಡ್ ಮಾಡ್ಬೋದಾ ಅಥವಾ ಎಂಟ್ರಿ ಆಗ್ಬೋದಾ? ಬೆಟರ್ ನಮ್ಗೆ ಇನ್ನೂ ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ ಏನಾದ್ರು ನಾವು ತಗೊಂಡು ಏನಾದ್ರು ಟ್ರೇಡ್ ಮಾಡಿದ್ವಿ ಅಂತಂದ್ರೆ ದಟ್ ಇಸ್ ಬೆಟರ್. ಇವಾಗ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್, ಬುಲ್ಲಿಶ್ ಹರಾಮಿ ಫಾರ್ಮ್ ಆಗಿದೆ, ಇದ್ರ ಜೊತೆಗೆ ಇನ್ನೊಂದು ಏನಾದ್ರು ಬುಲ್ಲಿಶ್ ಕ್ಯಾಂಡಲ್ ಕಾಣ್ತಿದೆ ನಮ್ಗೆ ಅಂತಂದ್ರೆ ನಾವೇನ್ ಮಾಡ್ಬೋದು, ಕನ್ಫರ್ಮ್ ಆಗಿ ಎಂಟ್ರಿ ಆಗ್ಬೋದು, ಈಸಿಲಿ ಎಂಟ್ರಿ ಆಗ್ಬೋದು. ಅಪ್ ಟ್ರೆಂಡ್ ಡೆಫಿನೆಟ್ಲಿ ಅಪ್ ಮಾರ್ಕೆಟ್ ಏನಾಗುತ್ತೆ ಇಲ್ಲಿಂದ ಅಪ್ ಸೈಡ್ ಮೂವ್ಮೆಂಟ್, ಪಾಸಿಬಿಲಿಟೀಸ್ ಆರ್ ಹೈ. ಅಪ್ ಸೈಡ್ ಹೋಗೋದಕ್ಕೆ, ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗೋದಕ್ಕೆ ಸುಮಾರು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇದು ಒಂದು ಕನ್ಫರ್ಮೇಶನ್ ನಮ್ಗೆ ಕೊಡುತ್ತೆ. ಯಾವಾಗ್ಲೇ ನಾವು ಟ್ರೇಡ್ ಮಾಡುವಾಗ ಬುಲ್ಲಿಶ್ ಹರಾಮಿನ ಏನಾದ್ರು ನಾವು ಅಬ್ಸರ್ವ್ ಮಾಡಿದ್ವಿ, ಯಾವ್ದಾದ್ರು ಒಂದು ಬಾಟಮ್ ಲೆವೆಲ್ ಒಳಗಡೆ ನಾವೇನಾದ್ರೂ ಅಬ್ಸರ್ವ್ ಮಾಡ್ತಿದೀವಿ ಬುಲ್ಲಿಶ್ ಹರಾಮಿ ಕ್ಯಾಂಡಲ್ ಅನ್ನ ಅಂತಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಫಾರ್ ಅಪ್ ಸೈಡ್ ಬೈ ಸೈಡ್ ಟ್ರೇಡ್ ಆಗಿ ಬೈ ಸೈಡ್ ನಾವು ಏನಾಗ್ಬೋದು, ಎಂಟ್ರಿ ಹೋಗ್ಬೋದು. ಸಿಂಪಲ್, ಕ್ಲಿಯರ್ ಇದೆ. ಬುಲ್ಲಿಶ್ ಹರಾಮಿ ಯಾವುದೇ ರೀತಿಯಾದಂತ ಜಾಸ್ತಿ ಏನು ಇದ್ರೊಳಗಡೆ ಕಾಂಪ್ಲಿಕೇಶನ್ಸ್ ಇಲ್ಲ. ಬುಲ್ಲಿಶ್ ಹರಾಮಿ ಫಾರ್ಮ್ ಆಗೋಕ್ಕೂ ಮುಂಚೆ ಒಂದು ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಸೊ ಅದ್ರ ಒಳಗಡೆ ಏನಾಗಿರುತ್ತೆ, ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ ವಿತ್ ವೆರಿ ಲೋ ವಿಕ್ಸ್. ಓಕೆ, ವಿತ್ ವೆರಿ ಲೋ ವಿಕ್ಸ್ ಅಥವಾ ಲೆಸ್ ವಿಕ್ಸ್ ಏನಾಗಿರುತ್ತೆ, ಬುಲ್ಲಿಶ್ ಕ್ಯಾಂಡಲ್ ಓಪನ್ ಆಗಿ ಫಾರ್ಮ್ ಆಗಿರುತ್ತೆ, ಕ್ಯಾಂಡಲ್ ಒಳಗಡೆನೆ ಕ್ಲೋಸ್ ಆಗಿರುತ್ತೆ. ಏನ್ ಪ್ರೀವಿಯಸ್ ಕ್ಯಾಂಡಲ್ ಇರುತ್ತೆ ಆ ಕ್ಯಾಂಡಲ್ ಒಳಗಡೆನೆ ಕ್ಲೋಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಂಡಲ್ಗೆ ನಾವೇನಾಗ್ಬೋದು, ಕನ್ಫರ್ಮೇಶನ್ ಇಟ್ಕೊಂಡು ನಾವೇನ್ ಮಾಡ್ಬೋದು, ಎಂಟ್ರಿ ಆಗ್ಬೋದು. ಕ್ಲಿಯರ್? ಸೊ ಐ ಹೋಪ್ ಕ್ಲಿಯರ್ ಇದೆ ಬುಲ್ಲಿಶ್ ಕ್ಯಾಂಡಲ್, ಬುಲ್ಲಿಶ್ ಹರಾಮಿ ಕ್ಯಾಂಡಲ್. ಸೊ ಇದನ್ನ ನಾವು ಎಲ್ಲೆಲ್ಲಿ ಟಾಪ್ ಒಳಗಡೆ ನಾವೇನಾದ್ರೂ ಬುಲ್ಲಿಶ್ ಕ್ಯಾಂಡಲ್ ನೋಡಿದ್ವಿ ಅಂತಂದ್ರೆ ಅದ್ರ ಪಕ್ಕದಲ್ಲಿ ಏನಾದ್ರು ಒಂದು ಸ್ಮಾಲ್ ಬಿಯರಿಶ್ ಕ್ಯಾಂಡಲ್ ಕಾಣ್ತಿದೆ ಅಂತಂದ್ರೆ ನಾವೇನ್ ಮಾಡ್ಬೋದು, ಅಲ್ಲೂ ಕೂಡ ನಾವೇನ್ ಮಾಡ್ಬೋದು, ಬಿಯರಿಶ್ ಹರಾಮಿ ಅಂತ ಅದನ್ನ ಕರಿಬಹುದು. ಸೊ ಆ ಬಿಯರಿಶ್ ಕ್ಯಾಂಡಲ್ ಅಲ್ಲಿ ಕೂಡ ನಾವು ಏನ್ ಮಾಡ್ಬೋದು, ಎಂಟ್ರಿ ಆಗ್ಬೋದು, ಸೊ ದಟ್ ಟ್ರೆಂಡ್ ಮೇ ರಿವರ್ಸ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಕರೆನ್ಸಿ ಅನಾಲಿಸಿಸ್. ಸೊ ಕರೆನ್ಸೀಸ್ ನ ಅನಲೈಸಿಸ್ ಮಾಡೋಣ ಇವಾಗ. ಜಿಬಿಪಿ USD ಹೈಯರ್ ಟೈಮ್ ಫ್ರೇಮ್, 4 ಅವರ್ ಟೈಮ್ ಫ್ರೇಮ್ ಬರೋಕ್ಕೂ ಮುಂಚೆ ಇವತ್ತು ಏನ್ ಮಾಡೋಣ, ವೀಕ್ಲಿ ಟೈಮ್ ಫ್ರೇಮ್ ಹೋಗೋಣ. ಬಿಫೋರ್ ನಾನು ಏನ್ ಮಾಡ್ತೀನಿ, ಎಲ್ಲ ಡ್ರಾಯಿಂಗ್ಸ್ ನ ರಿಮೂವ್ ಮಾಡ್ಬಿಡ್ತೀನಿ. ವೀಕ್ಲಿ ಟೈಮ್ ಫ್ರೇಮ್ ಏನಕ್ಕೆ ಬಂದ್ವಿ ಅಂತಂದ್ರೆ ಈ
ಕಂಪ್ಲೀಟ್ ವೀಕ್ ಒಳಗಡೆ ಯಾವ ಟ್ರೆಂಡ್ ಇರುತ್ತೆ. ಸೊ ಇವತ್ತು ಮಂಡೇ, ನೆಕ್ಸ್ಟ್ ಫ್ರೈಡೆ ವರೆಗೂ ನಮ್ಗೆ ಮಾರ್ಕೆಟ್ ಯಾವ ಟ್ರೆಂಡ್ ಅನ್ನ ಶೋ ಮಾಡ್ಬೋದು, ಯಾವ ಟ್ರೆಂಡ್ ಒಳಗಡೆ ಇರ್ಬೋದು ಅನ್ನೋದನ್ನ ಅನಲೈಸ್ ಮಾಡೋಣ. ಸೊ ಸಿಂಪಲ್ ಆಗಿ ನಾವು ಇವಾಗ ಮಾರ್ಕೆಟ್ ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ಇದೀವಿ. ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ಏನಾಗಿದೆ, ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಹೋಗ್ಬಿಟ್ಟು ಅಲ್ಲಿಂದ ಹೈಯರ್ ಹೈಸ್ ಕ್ರಿಯೇಟ್ ಮಾಡ್ತಿದೆ, ರೈಟ್. ಸೊ ಮಾರ್ಕೆಟ್ ಏನಾಯ್ತು, ಇಲ್ಲಿಂದ ಡೌನ್ ಟ್ರೆಂಡ್ ಇತ್ತು, ಇಲ್ಲಿಂದ ಏನ್ ಮಾಡ್ತು, ಹೈಯರ್ ಹೈ ನ ಕ್ರಿಯೇಟ್ ಮಾಡ್ತು. ಅಗೇನ್ ನೆಕ್ಸ್ಟ್ ಲೋವರ್ ಲೋ, ಹೈಯರ್ ಹೈ, ಲೋವರ್ ಲೋ, ಹೈಯರ್ ಹೈ, ಲೋವರ್ ಲೋ ಫಾರ್ಮ್ ಮಾಡ್ತಾ ಇದೆ, ರೈಟ್. ಸೊ ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ಏನಾಗಿದೆ, ಮಾರ್ಕೆಟ್ ಒಂದು ಹೈಯರ್ ಹೈ ಲೋವರ್ ಲೋಸ್ ನ ಕ್ರಿಯೇಟ್ ಮಾಡ್ಕೊಂಡು ಸೈಡ್ ವೇಸ್ ಅಥವಾ ಸೈಡ್ ವೇಸ್, ಆಲ್ಮೋಸ್ಟ್ ಸೈಡ್ ವೇಸ್ ಒಳಗಡೆನೆ ಇದೆ. ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ಮಾರ್ಕೆಟ್ ಜಾಸ್ತಿ ಈ ತರ ಮೂವ್ಮೆಂಟ್ಸ್ ನಮ್ಗೆ ಕಾಣ್ತಾ ಇಲ್ಲ, ರೈಟ್. ಬಟ್ ಏನಾಗ್ತಿದೆ, ಮಾರ್ಕೆಟ್ ಸಿಂಪಲ್ ಮೂವ್ಮೆಂಟ್ಸ್ ನ ಕೊಡ್ತಾ ಇದೆ. ಒಂದು ಕಂಪ್ಲೀಟ್ ಸೈಡ್ ವೇಸ್ ಅನ್ನಕ್ ಬರಲ್ಲ, ವಿತ್ ಲೋವರ್ ಏನಿದೆ ಹೈಸ್ ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಸೈಡ್ ವೇಸ್ ಮಾರ್ಕೆಟ್ ಅನ್ನ ಏನ್ ಮಾಡ್ತಿದೆ, ಮಾರ್ಕೆಟ್ ಫಾರ್ಮ್ ಆಗ್ತಿದೆ. ಸೊ ಇಲ್ಲಿ ಏನಾಗಿದೆ, ಇವಾಗ ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಏನ ಕಾಣ್ತಿದೆ, ಜಸ್ಟ್ ಇಲ್ಲೊಂದು ಟ್ರೆಂಡ್ ಕಾಣ್ತಿದೆನಾ, ಮಾರ್ಕೆಟ್ ಪ್ರಾಪರ್ ಒಂದು ರೆಸಿಸ್ಟೆನ್ಸ್ ತಗೊಳ್ತಾ ಇದೆನಾ ಟ್ರೆಂಡ್ ಲೈನ್ಗೆ. ಇಲ್ಲಿ ನೋಡಿ, ಇಲ್ಲಿಂದ ರಿಜೆಕ್ಷನ್ ತಗೊಂಡು ಅಪ್ ಸೈಡ್ ಹೋಯ್ತು, ಅಗೇನ್ ಇಲ್ಲಿಂದ ರಿಜೆಕ್ಷನ್ ತಗೊಂಡು ಅಪ್ ಸೈಡ್ ಹೋಗಿದೆ, ಅಗೇನ್ ಇಲ್ಲಿಂದ ರಿಜೆಕ್ಷನ್ ತಗೊಂಡು ಅಪ್ ಸೈಡ್ ಹೋಗಿದೆ, ಅಗೇನ್ ನಿಯರ್ ಬೈ ಇದೇ ಟ್ರೆಂಡ್ ಲೈನ್ ಏನಾಗಿದೆ, ಮಾರ್ಕೆಟ್ ರಿಜೆಕ್ಷನ್ ತಗೊಂತಿದೆ. ಇವಾಗ ನೆಕ್ಸ್ಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಸೇಮ್ ಪೊಸಿಷನ್, ಅದೇ ಪೊಸಿಷನ್ ಇವಾಗ ಏನಾಗಿದೆ, ಮಾರ್ಕೆಟ್ ಮತ್ತೆ ರಿಟರ್ನ್ ಬಂದಿದೆ. ಸೊ ಇಲ್ಲಿಂದ ಏನಾಗಬಹುದು, ಅಗೇನ್ ನಾವು ಮಾತಾಡ್ತಾ ಇರೋದು ಇವಾಗ ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ಈ ವೀಕಿಗೆ ಏನಾಗಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಆಲ್ರೆಡಿ ಒಂದ್ಸರಿ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ರಿಜೆಕ್ಷನ್ ತಗೊಂಡಿದೆ, ರೈಟ್. ಈ ಕ್ಯಾಂಡಲ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ಕ್ಯಾಂಡಲ್ ಏನಾಗಿದೆ, ನಿಯರ್ ಬೈ ಟ್ರೆಂಡ್ ಲೈನ್ ಬಂದ್ಬಿಟ್ಟು ಏನಾಗಿದೆ, ಇಲ್ಲಿಂದ ರಿಜೆಕ್ಷನ್ ಅನ್ನ ತಗೊಂಡಿದೆ. ಪ್ರೊಬಾಬಿಲಿಟಿ ಏನಿದೆ, ಈ ವೀಕು ಏನಾಗಬಹುದು, ಮಾರ್ಕೆಟ್ ಮೇ ಕಮ್ ಡೌನ್ ಟಿಲ್ ಇಯರ್, ಇಲ್ಲಿವರೆಗೂ ಬಂದು ಅಗೇನ್ ಇಲ್ಲಿಂದ ಪ್ರಾಪರ್ ರಿಜೆಕ್ಷನ್ ತಗೊಂಡ್ ಮೇಲ್ಗಡೆ ಹೋಗ್ಬೋದು, ಅಥವಾ ಸೆಲ್ಲರ್ಸ್ ಪ್ರೆಷರ್ ಏನಾದ್ರೂ ಜಾಸ್ತಿ ಇದೆ, ಸೆಲ್ಲರ್ಸ್ ಜಾಸ್ತಿ ಇದ್ರೆ ಏನಾಗಬಹುದು, ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡಬಹುದು. ಬಿಕಾಸ್ ಆಲ್ಮೋಸ್ಟ್ 4-5 ಸರಿ ಇವಾಗ ಏನಾಗಿದೆ, ಮಾರ್ಕೆಟ್ ಆಲ್ರೆಡಿ ಇಲ್ಲಿ ಏನಾಗಿದೆ, ಸಪೋರ್ಟ್ ಅನ್ನ ತಗೊಂಡಿದೆ. ಮೇ ಬಿ ಪಾಸಿಬಿಲಿಟೀಸ್ ಏನಿದೆ, ಇಲ್ಲಿಂದ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗ್ಬೋದು, ಆರ್ ಇಲ್ಲಿಂದ ರಿಜೆಕ್ಟ್ ಆಗ್ಬಿಟ್ಟು ಅಪ್ಸೈಡ್ ಮಾರ್ಕೆಟ್ ಕಂಟಿನ್ಯೂಯೇಷನ್ ಆಗ್ಬೋದು. ಮಾರ್ಕೆಟ್ ಐದರ್ ಇಲ್ಲಿಂದ ಬ್ರೇಕ್ ಆಗ್ಬೋದು ಆರ್ ಇಲ್ಲಿಂದ ಕಂಟಿನ್ಯೂಯೇಷನ್ ಅಪ್ ಸೈಡ್ ಗೆ ಹೋಗ್ಬೋದು. ಸೊ ಎರಡು ಪಾಸಿಬಿಲಿಟೀಸ್ ನಮಗೆ ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ಕಾಣ್ತಾ ಇದೆ. ಸೊ ಈ ವೀಕಿಗೆ ಏನಾಗ್ಬೋದು, ಈ ವೀಕ್ ಒಳಗಡೆ ನಮ್ಗೆ ಮಾರ್ಕೆಟ್ ಕಂಪ್ಲೀಟ್ಲಿ ಅಪ್ ಸೈಡ್ ಇಲ್ಲ, ಇನ್ ಡಿಸಿಷನ್ ಡೌನ್ ಸೈಡ್ ಬರ್ಬೋದು, ಪ್ರೊಬಾಬಿಲಿಟೀಸ್ ಆರ್ ಹೈ. ನಾವು ಡೈಲಿ ಟೈಮ್ ಫ್ರೇಮಿಗೆ ಬಂದ ನೋಡಿದ್ವಿ ಅಂತಂದ್ರೆ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ರೈಟ್. ಎಸ್, ಡೈಲಿ ಟೈಮ್ ಫ್ರೇಮ್ ಒಳಗಡೆ ಏನಾಗಿದೆ, ಸೊ ಅದೇ ಪ್ರಾಪರ್ ಟ್ರೆಂಡ್ ಲೈನ್ ಹತ್ರ ನಾವು ಇಲ್ಲಿ ಇನ್ನೊಂದ್ಸರಿ ಟ್ರೆಂಡ್ ಲೈನ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ ಅಕಾರ್ಡಿಂಗ್ ಡೈಲಿ ಟೈಮ್ ಫ್ರೇಮ್ ಪ್ರಕಾರ. ಡೈಲಿ ಟೈಮ್ ಫ್ರೇಮ್ ಪ್ರಕಾರ ನಾವು ಇನ್ನೊಂದ್ಸರಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಟ್ರೆಂಡ್ ಲೈನ್ ಏನಾಗಿದೆ, ಪ್ರಾಪರ್ ಆಗಿ ಸಪೋರ್ಟ್ ನ ತಗೊಂತಿದೆ ಮಾರ್ಕೆಟ್. ಅಲ್ಲಿಂದ ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳಕ್ಕಾಗಲ್ಲ, ಎಸ್. ಬಟ್ ಮಾರ್ಕೆಟ್ ಏನಾಗಿದೆ, ರಿಜೆಕ್ಷನ್ಸ್ ತುಂಬಾ ಜಾಸ್ತಿ ಇದೆ. ಈ ಕ್ಯಾಂಡಲ್ ನೋಡ್ಬೋದು ನಾವು, ಪ್ರೀವಿಯಸ್ ಬಿಯರಿಶ್ ಕ್ಯಾಂಡಲ್, ಅದಾದ್ಮೇಲೆ ನೆಕ್ಸ್ಟ್ ಏನ್ ಫಾರ್ಮ್ ಆಗಿದೆ ಬುಲ್ಲಿಶ್ ಕ್ಯಾಂಡಲ್, ಅದು ಕೂಡ ರಿಜೆಕ್ಷನ್ ಅನ್ನ ಫೇಸ್ ಮಾಡ್ತಿದೆ. ನೆಕ್ಸ್ಟ್ ಇವಾಗ ಪ್ರೊಬಾಬಿಲಿಟೀಸ್ ಏನಿದೆ, ಓಕೆ ಈ ಲೆವೆಲ್ಸ್ ಏನಾದ್ರು ಬ್ರೇಕ್ ಆಯ್ತು, ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಬ್ರೇಕ್ ಆಯ್ತು ಅಂತಂದ್ರೆ ನಾವು ಏನ್ ಮಾಡ್ಬೋದು, ಅಪ್ ಟ್ರೆಂಡ್ಗೆ ಈ ಲೆವೆಲ್ ಏನಾದ್ರು ಬ್ರೇಕ್ ಆಗಿ ಮಾರ್ಕೆಟ್ ಇಲ್ಲಿಂದ ಏನಾದ್ರು ಅಪ್ ಸೈಡ್ ಹೋಗೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ವಿ ಕ್ಯಾನ್ ಗೋ ಫಾರ್ ಸ್ವಿಂಗ್ ಟ್ರೇಡ್ಸ್. ಪೊಸಿಷನ್ ಟ್ರೇಡ್ಸ್ ಯಾರಾದ್ರೂ ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಎಂಟ್ರಿ ಆಗ್ಬೋದು. ಬೇಸಿಕಲಿ ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಇರುತ್ತೆ. ಏನಾದ್ರೂ ನಮ್ಗೆ ಈ ಲೆವೆಲ್ ಬ್ರೇಕ್ ಆಯ್ತು, ಈ ಲೆವೆಲ್ ಏನಾದ್ರೂ ಬ್ರೇಕ್ ಆಯ್ತು ಅಂತಂದ್ರೆ, ಈ ಲೆವೆಲ್ ಬ್ರೇಕ್ ಆಯ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೋದು, ಅಗೇನ್ ಈಸಿಲಿ ನಾವು ಪೊಸಿಷನ್ ಟ್ರೇಡ್ ಎಂಟ್ರಿ ಆಗ್ಬೋದು. ವಿದಿನ್ 4 to 5 ಡೇಸ್ ನಮ್ಗೆ ಈ ಲೆವೆಲ್ ಅನ್ನ ನಾವು ಅಚೀವ್ ಮಾಡ್ಕೋಬಹುದು. ಸೆಕೆಂಡ್ ಟಾರ್ಗೆಟ್ ಇಲ್ಲೇ ಇದೆ ನಾರ್ಮಲ್, ಈ ಲೆವೆಲ್ ಅನ್ನ ನಾವು ಟ್ರಿಗರ್ ಮಾಡ್ಕೋಬಹುದು ಫಾರ್ ಪೊಸಿಷನ್ ಟ್ರೇಡ್ಸ್. ಪೊಸಿಷನ್ ಟ್ರೇಡ್ 10 ಡೇಸ್ 5 ಡೇಸ್ ನಮ್ಮ ಹತ್ರ ಟೈಮ್ ಇದೆ. ನಾನು 10 to 15 ಡೇಸ್ ಬಿಡ್ತಿದ್ದೀನಿ ಮಾರ್ಕೆಟ್ ಒಳಗಡೆ, ನನ್ನ ಹತ್ರ ಏನಿದೆ ಪೊಸಿಷನ್ಸ್ ಇದೆ ಅಂತ ಯಾರಾದ್ರೂ ಇದ್ರೆ ಏನ್ ಮಾಡ್ಬೋದು, ಪೊಸಿಷನ್ ಎಂಟ್ರೀಸ್ ನಾವು ಇಲ್ಲಿ ಈ ಪೊಸಿಷನ್ ಒಳಗಡೆ ನಾವ್ ಏನ್ ಮಾಡ್ಬೋದು, ಎಂಟ್ರೀಸ್ ತಗೋಬಹುದು. ಪ್ರಾಪರ್ ಆಗಿ ಇಲ್ಲಿ ನಾವ್ ಏನ್ ಮಾಡ್ಬೋದು, ಎಂಟ್ರೀಸ್ ಅನ್ನ ಪ್ಲಾನ್ ಮಾಡ್ಕೋಬಹುದು. ಫಸ್ಟ್ ಟಿಪಿ ಇರುತ್ತೆ, ಸೆಕೆಂಡ್ ಟಿಪಿ ಇರುತ್ತೆ. ಕ್ಲಿಯರ್. ಸೊ ಡೇ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಕ್ಲಿಯರ್ ಇದೆ. 4 ಅವರ್ ಒಳಗಡೆ ನಾವು ಅದನ್ನೇ ಬಂದು ನೋಡೋಣ. 4 ಅವರ್ ಟೈಮ್ ಫ್ರೇಮ್ ಒಳಗಡೆ
ಟ್ರೆಂಡ್ ಲೈನ್ ಅನ್ನು ನಾನು ರಿಮೂವ್ ಮಾಡ್ಬಿಟ್ಟಿದ್ದೀನಿ, ಬಿಕಾಸ್ ಟ್ರೆಂಡ್ ಲೈನ್ ನಮ್ಗೆ ಇವಾಗ ಕಾಣಲ್ಲ, ಬಿಕಾಸ್ ದಟ್ ಇಸ್ ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ನಾವು ಅದನ್ನ ಹಾಕೊಂಡಿದ್ದು. ಎಸ್, ಟ್ರೆಂಡ್ ಲೈನ್ ಇಂದ ನಮ್ಗೆ ಇಲ್ಲಿ ಒಂದು ಪ್ರಾಪರ್ ಸಪೋರ್ಟ್ ಇದೆನಾ ಮಾರ್ಕೆಟ್ಗೆ, ಒಂದು ಪ್ರಾಪರ್ ಸಪೋರ್ಟ್ ಲೆವೆಲ್ ಇದೆ. ಆಲ್ರೆಡಿ ಪ್ರೀವಿಯಸ್ ಆ ಸಪೋರ್ಟ್ ಗಿನ ಸ್ವಲ್ಪ ಲೋ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಮಾರ್ಕೆಟ್. ಅಗೇನ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿದೆ, ರೈಟ್. ಇದೇ ಲೆವೆಲ್ ಇಂದ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿದೆ. ಬಟ್ ಹೈಯರ್ ಹೈ ಅನ್ನ ಕ್ರಿಯೇಟ್ ಮಾಡಿಲ್ಲ, ಹೈಯರ್ ಲೋ ಅನ್ನ ಕ್ರಿಯೇಟ್ ಮಾಡಿದೆ. ಪ್ರೀವಿಯಸ್ ಹೈಯರ್ ಹೈ, ಹೈಯರ್ ಲೋ, ಅದಕ್ಕಿಂತ ಹೈ ಕಡಿಮೆ ಇದೆ. ಸೊ ಹೈಯರ್ ಲೋ, ಇಲ್ಲಿಂದ ಏನಾಗ್ತಿದೆ ಮಾರ್ಕೆಟ್ ಒಂದು ರೀಟ್ರೇಸ್ಮೆಂಟ್ ಫಾರ್ಮ್ ಆಗ್ತಿದೆ 4 ಅವರ್ ಟೈಮ್ ಫ್ರೇಮ್ ಒಳಗಡೆ. ಇಲ್ಲಿಂದ ಏನಾದ್ರೂ ಮಾರ್ಕೆಟ್ ಅಗೇನ್ ನಮ್ಗೆ ಈ ಲೆವೆಲ್ ಒಳಗಡೆ ಒಂದು ಅಪ್ ಟ್ರೆಂಡ್ ಏನಾದ್ರೂ ಕೊಡ್ತು ಅಂದ್ರೆ, ಈ ಲೆವೆಲ್ ಒಳಗಡೆ ನಮ್ಗೆ ಏನಾದ್ರೂ ಒಂದು ಬೈಯಿಂಗ್ ಅಪಾರ್ಚುನಿಟಿ ಸಿಗ್ತಿದೆ, ನಾವೇನ್ ಮಾಡ್ಬೋದು, ಈಸಿಲಿ ಈ ಲೆವೆಲ್ಸ್ ನ ಟ್ರಿಗರ್ ಮಾಡ್ಕೋಬಹುದು. ಮಾರ್ಕೆಟ್ ಆಲ್ಮೋಸ್ಟ್ ಈ ಲೆವೆಲ್ಸ್ ಗಳನ್ನ ಟ್ರಿಗರ್ ಮಾಡುತ್ತೆ. ಒಂದು ನೆಕ್ಸ್ಟ್ ಟ್ರೆಂಡ್ ರಿವರ್ಸ್ ನ ಪಾಸಿಬಿಲಿಟೀಸ್ ಇರುತ್ತೆ, ರೈಟ್. ಐ ಹೋಪ್ ಕ್ಲಿಯರ್ ಇದೆ. ಮಾರ್ಕೆಟ್ ಒಳಗಡೆ ಇವಾಗ ಪ್ರಾಪರ್ ಒಂದು ಮೇಜರ್ ಸಪೋರ್ಟ್ ಲೆವೆಲ್ ಹತ್ರ ಬಂದಿದೆ 4 ಅವರ್ ಟೈಮ್ ಫ್ರೇಮ್ ಒಳಗಡೆ. ಇಲ್ಲಿಂದ ಮಾರ್ಕೆಟ್ ಯಾವ ಮೂವ್ಮೆಂಟ್ ಅನ್ನ ಕೊಡುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಸೊ ಹೈಯರ್ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಏನಾದ್ರು ಅಪಾರ್ಚುನಿಟಿ ಬೇಕು ಅಂತಂದ್ರೆ, ನಾನು ಈ ಲೆವೆಲ್ ಹತ್ರ ಇವಾಗ ಇನಿಷಿಯಲಿ ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ, ಈ ಲೆವೆಲ್ ವರ್ಗು ನಾನು ಏನ್ ಮಾಡ್ಬೋದು, ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೋಬಹುದು 4 ಅವರ್ ಟೈಮ್ ಫ್ರೇಮ್ ಒಳಗಡೆ. ಅಥವಾ ಈ ಲೆವೆಲ್ ಬ್ರೇಕ್ ಆಗದೆ ಇದೇ ಲೆವೆಲ್ ಸಪೋರ್ಟ್ ತಗೊಂಡು ಇಲ್ಲಿ ಏನಾದ್ರು ಮೇಲ್ಗಡೆ ಹೋಗ್ತಿದೆ ಅಂತಂದ್ರೆ, ನಾನು ಏನ್ ಮಾಡ್ಬೋದು, ಇನಿಷಿಯಲಿ ಈ ಲೆವೆಲ್ ಅನ್ನ ಬ್ರೇಕ್ ಮಾಡೋದಕ್ಕೆ ಬಿಡೋಣ ಮಾರ್ಕೆಟ್ಗೆ. ಒನ್ಸ್ ಈ ಲೆವೆಲ್ ಬ್ರೇಕ್ ಆಗ್ಬಿಟ್ಟು ಅಗೇನ್ ಏನ್ ರೆಸಿಸ್ಟೆನ್ಸ್ ಫುಲ್ ಬ್ಯಾಕ್ ಬರುತ್ತೆ, ಅವಾಗ ಏನ್ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಒಂದು ಪ್ರಾಪರ್ ಬುಲಿಶ್ ಕ್ಯಾಂಡಲ್ ಏನಾದ್ರು ಕೊಡ್ತಿದೆ ಅಂದ್ರೆ, ವಿ ಕ್ಯಾನ್ ಎಂಟರ್ ಈಸಿಲಿ. ನಾವೇನ್ ಮಾಡ್ಬೋದು, ಫಸ್ಟ್ ಟಿಪಿ ಸೆಕೆಂಡ್ ಟಿಪಿ ನಾವು ಈಸಿಲಿ ಇಲ್ಲಿ ಅಚೀವ್ ಮಾಡ್ಕೋಬಹುದು 4 ಅವರ್ ಟೈಮ್ ಫ್ರೇಮ್ ಸ್ವಿಂಗ್ ಟ್ರೇಡ್ಸ್. ಯಾರಾದ್ರೂ 2 ಡೇಸ್ 3 ಡೇಸ್ ನನಗೆ ವೇಟ್ ಮಾಡಿ ನಾನು ಸ್ವಿಂಗ್ ಟ್ರೇಡ್ ಮಾಡ್ತೀನಿ ಅನ್ನೋರು ಈಸಿಲಿ ಈ ಲೆವೆಲ್ಸ್ ಗಳನ್ನ ನಾವು ಏನ್ ಮಾಡ್ಬೋದು, ಟ್ರಿಗರ್ ಮಾಡ್ಕೋಬಹುದು, ಅಚೀವ್ ಮಾಡ್ಕೋಬಹುದು. ಸೊ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಸಿಂಪಲ್ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಈಸಿಲಿ ನಮ್ಗೆ ಟಾರ್ಗೆಟ್ಸ್ ಇದೆ. ಅಥವಾ ಇಲ್ಲಿ ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ, ಫಸ್ಟ್ ಟಾರ್ಗೆಟ್ ಇಲ್ಲಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಒನ್ಸ್ ಇಲ್ಲಿ ಬ್ರೇಕ್ ಆಯ್ತು ರೀಟೆಸ್ಟ್ ಗೆ, ಅಗೇನ್ ಇಲ್ಲಿಂದ ನಾವೇನ್ ಮಾಡ್ಬೋದು, ಸೆಲ್ ಗೆ ಪ್ಲಾನ್ ಮಾಡ್ಕೋಬಹುದು. ಈ ಕಡೆ ನಾವು ಅಗೇನ್ ಹೈಯರ್ ಲೆವೆಲ್ಸ್ ಒಳಗಡೆ ಯಾವ್ದಾದ್ರು ಲೆವೆಲ್ಸ್ ಇದೆನಾ ಇಲ್ಲಿ ಮಾರ್ಕ್ ಮಾಡ್ಕೊಂಡು, ಅಥವಾ 1:2 1:3 ನಾವು ಇಲ್ಲಿ ಮಾಡ್ಬೋದು, ಟಾರ್ಗೆಟ್ಸ್ ಅನ್ನ ಸೆಟ್ ಮಾಡ್ಕೋಬಹುದು ಸಿಂಪಲ್ ಆಗಿ. ಓಕೆ, ಸೊ ನೆಕ್ಸ್ಟ್ 4 ಅವರ್ ಒಳಗಡೆ ನಮ್ಗೆ ಇವಾಗ ಫುಲ್ ಬ್ಯಾಕ್ ಬರ್ತಾ ಇದೆ ಮಾರ್ಕೆಟ್. ಈ ಲೆವೆಲ್ ಒಂದು ನಾವು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಓಕೆ, ಈ ಲೆವೆಲ್ ಈ ಲೆವೆಲ್ ಒಂದು ಮಾರ್ಕ್ ಮಾಡ್ಕೊ. ಓಕೆ, ಸೊ ಮೇಜರ್ ಇಲ್ಲಿಂದ ಏನಾಗಿದೆ, ರಿಟರ್ನ್ ಆಗ್ತಿದೆ ಮಾರ್ಕೆಟ್. ಸೊ ಅದಕ್ಕೋಸ್ಕರ ಇಲ್ಲಿ ಸೆಲ್ಲರ್ಸ್ ಏನಾಗ್ತಿದೆ, ಪುಷ್ ಮಾಡ್ತಿದ್ದಾರೆ ರೀಟ್ರೇಸ್ಮೆಂಟ್ ಆಗಿರ್ಬೋದು. ಸೊ ಪ್ರಾಪರ್ ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇದೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ 4 ಅವರ್ ಟೈಮ್ ಫ್ರೇಮ್ ಒಳಗಡೆ. ನೆಕ್ಸ್ಟ್ ಇಲ್ಲಿದೆ, ಇವಾಗ ಇನ್ನ ಸ್ವಲ್ಪ ಲೋವರ್ ಟೈಮ್ ಫ್ರೇಮ್ ಬರೋಣ. 1 ಅವರ್ ಟೈಮ್ ಫ್ರೇಮ್, 1 ಅವರ್ ಟೈಮ್ ಫ್ರೇಮ್ ಒಳಗಡೆ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ. ಎಸ್, ಸೊ ಇಲ್ಲಿ ನಾವು ನೋಡ್ಬೋದು ಮಾರ್ಕೆಟ್ ಏನಾಯ್ತು, ಹೈಯರ್ ಹೈಸ್ ನ ಕ್ರಿಯೇಟ್ ಮಾಡ್ತಾ ಇತ್ತು 1 ಅವರ್ ಟೈಮ್ ಫ್ರೇಮ್ ಒಳಗಡೆ. ಅಗೇನ್ ಇಲ್ಲಿಂದ ಏನಾಗಿದೆ, ಒಂದು ಲೋವರ್ ಹೈ ನ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಫಾಲ್ ಆಗ್ತಿದೆ. ಒನ್ಸ್ ನಮ್ಗೆ ಏನಾದ್ರು ಇಲ್ಲಿ ಕನ್ಫರ್ಮ್ ಆಗಿ ಪ್ರಾಪರ್ ಆಗಿ ಈ ಲೆವೆಲ್ ಅನ್ನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತು, ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತು ಅಂದ್ರೆ ಲೋವರ್ ಟೈಮ್ ಫ್ರೇಮ್ 1 ಅವರ್ ಒಳಗಡೆ ಕನ್ಫರ್ಮೇಶನ್ ನಾವು 30 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಹೋಗೋಣ ಅನಲೈಸ್ ಮಾಡೋದಕ್ಕೆ ಇಂಟ್ರಾಡೇ ಟ್ರೇಡ್ಸ್ ಎಕ್ಸಿಕ್ಯೂಷನ್ಗೆ. ಸೊ ಆಲ್ಮೋಸ್ಟ್ ನಾವು ಪೊಸಿಷನ್ ಟ್ರೇಡ್ ಡಿಸ್ಕಸ್ ಮಾಡಿದ್ವಿ, ಇವಾಗ ಸ್ವಿಂಗ್ ಟ್ರೇಡ್ ಡಿಸ್ಕಸ್ ಮಾಡಿದೀವಿ, ರೈಟ್. ಎಂಟ್ರೀಸ್ ಎಲ್ಲಿದೆ ಅಂತ. ಸೊ ಇಂಟ್ರಾಡೇ ನಾವೇನ್ ಮಾಡ್ಬೋದು, GBP USD ಈ ಲೆವೆಲ್ ಬ್ರೇಕ್ ಆಗೋದಕ್ಕೆ ಬಿಡೋಣ. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಈ ಕ್ಯಾಂಡಲ್ ನಾವ್ ಏನಾಗ್ಬೋದಿತ್ತು, ಎಂಟ್ರಿ ಆಗ್ಬೋದಿತ್ತು. ಕೀಪಿಂಗ್ ಅವರ್ ಟೇಕ್ ಪ್ರಾಫಿಟ್ ಇಲ್ಲಿ ಆಲ್ಮೋಸ್ಟ್ ಅಚೀವ್ ಕೂಡ ಆಗಿದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಒಂದು ಪ್ರಾಪರ್ ಬಿಯರಿಶ್ ಕ್ಯಾಂಡಲ್ ನಮ್ಗೆ ಕೊಡ್ತು ಮಾರ್ಕೆಟ್. ಬಿಯರಿಶ್ ಕ್ಯಾಂಡಲ್ ಆದ್ಮೇಲೆ ಅಗೇನ್ ಪ್ರಾಪರ್ ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಇಲ್ಲಿವರೆಗೂ ಇದೆ ಹೈಯರ್ ಟೈಮ್ ಫ್ರೇಮ್, ಸಾರಿ 1 ಅವರ್ ಟೈಮ್ ಫ್ರೇಮ್ ಒಳಗಡೆ, ರೈಟ್. ಯಾರಾದ್ರೂ ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡಿದ್ರೆ, ಎಂಟ್ರಿ ಆಗಿದ್ರೆ, ಯು ಕ್ಯಾನ್ ಸಿ ಯುವರ್ ಟ್ರೇಡ್ಸ್ ಈಸಿಲಿ ಅಚೀವ್ ಆಗ್ತಿದೆ, ರೈಟ್. 1:1.2 1.5 1:2 ರೇಷಿಯೋ ಒಳಗಡೆ ಏನಾಗಿದೆ, ಮಾರ್ಕೆಟ್ ಈಸಿಲಿ ಅಚೀವ್ ಆಗಿದೆ ಇಲ್ಲಿ, ರೈಟ್. ಸೊ ಸೆಕೆಂಡ್ ಟಾರ್ಗೆಟ್ ಅಗೇನ್ ಇಲ್ಲಿ ಅಚೀವ್ ಆಗಿದೆ ಅಂತಂದ್ರೆ, ನೆಕ್ಸ್ಟ್ ಟಾರ್ಗೆಟ್ ನಮ್ದು ಇಲ್ಲಿ ಇರುತ್ತೆ. ಯಾರಾದ್ರೂ ಟ್ರೇಡ್ ಕಂಟಿನ್ಯೂ ಇಟ್ಕೋಬೇಕು ಅನ್ನೋರಿದ್ರೆ, ಮಾರ್ಕೆಟ್ ಮೇ ರಿವರ್ಸ್ ಆಲ್ಸೋ, ಇಲ್ಲಿಂದ ಈ ಸಪೋರ್ಟ್ ಇಂದ ರಿವರ್ಸ್ ಕೂಡ ಆಗ್ಬೋದು ಮಾರ್ಕೆಟ್. ಸೊ ಬೆಟರ್ ಇವಾಗ ಅಪಾರ್ಚುನಿಟಿ ನಾವು ಹುಡ್ಕೋದ್ ಬೇಡ. ಯಾರ್ಯಾರು ಎಂಟ್ರಿ ಆಗಿಲ್ಲ, ಪ್ಲೀಸ್ ಲೆಟ್ಸ್ ವೇಟ್.
ವೇಟ್ ಮಾಡ್ಬಿಟ್ಟು ಏನ್ ಮಾಡೋಣ, ಒನ್ಸ್ ಮಾರ್ಕೆಟ್ ಏನಾದ್ರು ಇದು ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ಲಿ, ಈ ಲೆವೆಲ್ ನ ಬ್ರೇಕ್ ಮಾಡಿ ಅಗೇನ್ ದಿಸ್ ಸಪೋರ್ಟ್ ಹತ್ರ ಏನಾಗ್ಲಿ ಮಾರ್ಕೆಟ್ ಅಚೀವ್ ಆಗ್ಬಿಟ್ಟು ರಿಟರ್ನ್ ಏನ್ ಇಲ್ಲಿಗೆ ಬರುತ್ತೆ, ಅವಾಗ ಇಲ್ಲಿ ನಾವೇನ್ ಮಾಡ್ಬೋದು, ಎಂಟ್ರೀಸ್ ತಗೋಬಹುದು. ಒಂದು ಪ್ರಾಪರ್ ಸೆಲ್ ಎಂಟ್ರಿ, ಸೆಲ್ ಕ್ಯಾಂಡಲ್ ನಮ್ಗೆ ಏನಾದ್ರು ಕಾಣ್ತಿದೆ ಈ ತರ ಸೆಲ್ ಕ್ಯಾಂಡಲ್ ನಮ್ಗೆ ಏನಾದ್ರು ಇಲ್ಲಿ ಸಿಕ್ತು ಅಂದ್ರೆ ಅಗೇನ್ ಡೆಫಿನೆಟ್ಲಿ ವಿ ಕ್ಯಾನ್ ಎಂಟರ್ ಫಸ್ಟ್ ಟಿಪಿ, ಸೆಕೆಂಡ್ ಟಿಪಿ ನಿಯರ್ ಬೈ ದಿಸ್. ಅಗೇನ್ ನಮ್ಗೆ ಒಂದು ಪ್ರಾಪರ್ ಒಳ್ಳೆ ಎಂಟ್ರಿ ಇದೆ ಈ ಲೆವೆಲ್ ಒಳಗಡೆ. ಇಲ್ಲಿ ಏನಾದ್ರು ಪ್ರಾಪರ್ ಆಗಿ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ನಿಯರ್ ಬೈ ಈ ಲೆವೆಲ್ ವರ್ಗು ನಮ್ಗೆ ಏನಿದೆ 1.2507 ವರ್ಗು ನಮ್ಗೆ ಏನಾಗುತ್ತೆ, ಈಸಿಲಿ ಟಾರ್ಗೆಟ್ ಅಚೀವೇಬಲ್ ಇದೆ. ಈ ಲೆವೆಲ್ ಒಳಗಡೆ ನಾವೇನ್ ಮಾಡ್ಬೇಕು, ಅಬ್ಸರ್ವ್ ಮಾಡೋಣ ಮಾರ್ಕೆಟ್. ಇವಾಗ ಅಗೇನ್ ಲೆಟ್ಸ್ ನಾಟ್ ಎಂಟರ್. ಇವಾಗ ಏನಾದ್ರು ಎಂಟ್ರಿ ಆದ್ವಿ ಅಂದ್ರೆ ಸ್ಟಾಪ್ ಲಾಸ್ ಅಗೇನ್ ನಮ್ದು ಇಲ್ಲಿರುತ್ತೆ. ಕೆಲವೊಬ್ರು ಯೋಚನೆ ಮಾಡ್ತಾರೆ, ನಾನು ಈ ಕ್ಯಾಂಡಲ್ ಎಂಟ್ರಿ ಆಗ್ತಿದ್ದೀನಿ, ಇಲ್ಲೇ ನನ್ ಸ್ಟಾಪ್ ಲಾಸ್. ನೋ, ಮಾರ್ಕೆಟ್ ಏನಾಗ್ಬೋದು, ಮಾರ್ಕೆಟ್ ಮೇ ರಿವರ್ಸ್. ಇಲ್ಲಿಂದ ಇದೇ ಸಪೋರ್ಟ್ ಲೆವೆಲ್ ಇಂದ ಏನಾಗ್ಬೋದು, ಸ್ವಲ್ಪ ಬ್ರೇಕ್ ಆದಂಗ ಆಗ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟು ಅಗೇನ್ ಇಲ್ಲಿಗೆ ಫಾಲ್ ಆಗ್ಬೋದು. ಅಗೇನ್ ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಒಳಗಡೆ ನಮ್ಗೆ ಸಿಕ್ತಿದೆ, ಡೆಫಿನೆಟ್ಲಿ ಲೆಟ್ಸ್ ಎಂಟರ್. ಈ ಲೆವೆಲ್ ಒಳಗಡೆ ನಮ್ಗೆ ಏನಾದ್ರು ಮಾರ್ಕೆಟ್ ಒಂದು ಸೆಲ್ ಕ್ಯಾಂಡಲ್ ಕೊಡ್ತಿದೆ ಅಂತಂದ್ರೆ ಡೆಫಿನೆಟ್ಲಿ ಅಗೇನ್ ನಾವು ಎಂಟ್ರಿ ಆಗೋಣ. ಫಸ್ಟ್ ಟಿಪಿ, ಸೆಕೆಂಡ್ ಟಿಪಿ ನಮ್ಗೆ ಈಸಿಲಿ ಇದೆ. ಓಕೆ, ಐ ಹೋಪ್ ಕ್ಲಿಯರ್ ಇದೆ ಮಾರ್ಕೆಟ್. GBP/USD. ಸೊ 1 ಅವರ್ಗಿನ ನಾವು 15 ಮಿನಿಟ್ಸ್ ಒಳಗಡೆ ಏನಾದ್ರು ಎಂಟ್ರೀಸ್ ಇದೆ ನೋಡೋಣ. ಸೊ ನೋಡಿ, 15 ಮಿನಿಟ್ಸ್ ಒಳಗಡೆ ನಮ್ಗೆ ಪಾಸಿಬಿಲಿಟೀಸ್ ಇದೆ. ಸೊ ಮಾರ್ಕೆಟ್ ಇಲ್ಲಿಂದ 15 ಮಿನಿಟ್ಸ್ ಒಳಗಡೆ ಯಾವ ಲೆವೆಲ್ಸ್, ದೀಸ್ ಲೆವೆಲ್ಸ್, ಈ ಲೆವೆಲ್ ಹತ್ರ ಏನಾದ್ರು ಬಂತು ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಹತ್ರ ಬಂತು ಅಂದ್ರೆ ಡೆಫಿನೆಟ್ಲಿ ಏನ್ ಮಾಡೋಣ, ಸೆಲ್ಗೆ ಎಂಟ್ರಿ ಆಗೋಣ. ಪ್ರಾಪರ್ ಸೆಲ್ ಕ್ಯಾಂಡಲ್ ಜೊತೆಗೆ ಪ್ರಾಪರ್ ಒಂದು ಸೆಲ್ ಕ್ಯಾಂಡಲ್ ಕೊಡ್ತು ಅಂದ್ರೆ ನಾವೇನ್ ಮಾಡೋಣ, ಇಲ್ಲಿ ಎಂಟ್ರಿ ಆಗೋಣ. ಡೆಫಿನೆಟ್ಲಿ ಈ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳೋಣ, ಸೆಕೆಂಡ್ ಟಾರ್ಗೆಟ್ ದಿಸ್ ಒನ್. ಓಕೆ, ದೀಸ್ ಆರ್ ದ 2 ಟಾರ್ಗೆಟ್ಸ್ ನಮ್ಗೆ GBP/USD ನಲ್ಲಿ ಕಾಣ್ತಾ ಇರೋದು. ಐ ಹೋಪ್ ಕ್ಲಿಯರ್ ಇದೆ. GBP ಅನಾಲಿಸಿಸ್ ಸಿಂಪಲ್ ಆಗಿ ಯಾವುದೇ ಇಂಡಿಕೇಟರ್ಸ್ ಯೂಸ್ ಮಾಡದೆ, ಯಾವುದೇ ಟೂಲ್ಸ್ ಅನ್ನು ಯೂಸ್ ಮಾಡದೆ, ನಾವು ಸಿಂಪಲ್ ಪ್ರೈಸ್ ಆಕ್ಷನ್ ಏನ್ ಕ್ಯಾಂಡಲ್ಸ್ ಹೇಳ್ತಿದೆ, ಏನ್ ಪ್ರೈಸ್ ಮೂವ್ಮೆಂಟ್ ಆಗ್ತಿದೆ ಆ ಬೇಸಿಸ್ ಮೇಲೆ ನಾವು ಕಂಪ್ಲೀಟ್ಲಿ ಸಿಂಪಲ್ ಆಗಿ ಅನಲೈಸ್ ಮಾಡ್ತಾ ಇದೀವಿ, ರೈಟ್. ಸೊ GBP/USD, ನೆಕ್ಸ್ಟ್ EUR/USD. ಸೊ EUR/USD ಅಗೇನ್ ನಾವು ಹೈಯರ್ ಟೈಮ್ ಫ್ರೇಮ್ ಇಂದ ಬರೋಣ, ವೀಕ್ಲಿ ಅನಾಲಿಸಿಸ್ ಮಾಡ್ಕೊಂಡು ಎಲ್ಲ ಚಾರ್ಟ್ಸ್ ರಿಮೂವ್ ಮಾಡ್ತೀನಿ. ಎಸ್, ಸೊ ಏನ್ ಅನಿಸ್ತಿದೆ ಇಲ್ಲಿ ವೀಕ್ಲಿ ಅನಾಲಿಸಿಸ್, ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ EUR/USD ನಾವು ನೋಡ್ತಾ ಇದೀವಿ. ಸಿಂಪಲ್ ಮಾರ್ಕೆಟ್ ಏನಾಗಿತ್ತು, ಇಲ್ಲಿಂದ ಸಪೋರ್ಟ್ ತಗೊಂಡಿದೆ, ಇಲ್ಲಿಂದ ಸಪೋರ್ಟ್ ತಗೊಂಡಿದೆ, ಈ ಲೆವೆಲ್ಸ್ ಇಂದ ಸಪೋರ್ಟ್ ತಗೊಂಡಿದೆ. ಸೊ ಇವಾಗ ಆ ಲೆವೆಲ್ಸ್ ಒಳಗಡೆ ಸಪೋರ್ಟ್ ನ ಬ್ರೇಕ್ ಮಾಡಿದೆ, ರೈಟ್. ಈ ಲೆವೆಲ್ ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ, ರೈಟ್. ಪ್ರಾಪರ್ ಆಗಿ ಮಾರ್ಕೆಟ್ ಈ ಲೆವೆಲ್ ಒಳಗಡೆ ಸಪೋರ್ಟ್ ತಗೊಳ್ತಾ ಇತ್ತು, ಈ ಲೆವೆಲ್ ಒಳಗಡೆ ಸೇಮ್ ಲೆವೆಲ್ ಒಳಗಡೆ 1 2 3 4th ಟೈಮ್ ಏನಾಗಿದೆ, ಬ್ರೇಕ್ ಆಗಿದೆ. 3 ಟೈಮ್ಸ್ ಆಲ್ಮೋಸ್ಟ್ ಸಪೋರ್ಟ್ ತಗೊಂಡು ಅಪ್ ಸೈಡ್ ಹೋಗಿದೆ ಮಾರ್ಕೆಟ್. ನೆಕ್ಸ್ಟ್ ಇಲ್ಲಿ ಡಬಲ್ ಟಾಪ್ ಮಾಡ್ಕೊಂಡು ಅಥವಾ ಮಾರ್ಕೆಟ್ ಏನಾಗಿದೆ, ಡಬಲ್ ಟಾಪ್ ಮಾಡಿ ರಿಟರ್ನ್ ಬರ್ತಿದೆ, ರೈಟ್. ರಿಟರ್ನ್ ಬಂದಿದೆ ಅದೇ ಲೆವೆಲ್ ಹತ್ರ. ಇವಾಗ ಈ ಲೆವೆಲ್ ಬ್ರೇಕ್ ಆಗಿ ಅಗೇನ್ ಏನಾಗಿದೆ, ಮಾರ್ಕೆಟ್ ಪ್ರಾಪರ್ ಸೆಲ್ ಸೈಡ್ ಹೋಗ್ತಿದೆ. ಯಾರ್ಯಾರು ಸ್ವಿಂಗ್ ಟ್ರೇಡ್ಸ್ ಒಳಗಡೆ ಎಂಟ್ರಿ ಆಗೋದಿದೆ ಅಥವಾ ಪೊಸಿಷನ್ ಟ್ರೇಡ್ಸ್ ಎಂಟ್ರಿ ಆಗೋ ಇರ್ತಾರೆ, ಡೆಫಿನೆಟ್ಲಿ ದೇ ಕ್ಯಾನ್ ಗೋ. ಇಲ್ಲಿ ಒಂದು ಪ್ರಾಪರ್ ಒಂದು ಸೆಲ್ ಕ್ಯಾಂಡಲ್ ಏನಾದ್ರು ನಮ್ಗೆ ಸಿಕ್ತು ಅಂದ್ರೆ, ಬಿಕಾಸ್ ಆಲ್ಮೋಸ್ಟ್ ಇಲ್ಲಿ ರಿಜೆಕ್ಷನ್ಸ್ ಅನ್ನ ಫೇಸ್ ಮಾಡ್ತಿದೆ, ಸುಮಾರು ಸರಿ ಟ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಇಲ್ಲಿಂದ ಏನಾಗ್ಬೋದು, ಪ್ರೊಬಾಬಿಲಿಟೀಸ್ ಇಲ್ಲಿಂದ ಹಿಂಗ್ ರಿಟರ್ನ್ ಆಗ್ಬೋದು, ಬಿಕಾಸ್ ನಿಯರ್ ಬೈ ಏನಿದೆ, ಇನ್ನೂ ಒಂದು ಸಪೋರ್ಟ್ ಲೆವೆಲ್ ಇದೆ ನಮ್ಗೆ. ಸೊ ಆಲ್ಮೋಸ್ಟ್ ಲೆಟ್ಸ್ ವೇಟ್. ಎಸ್, ಒಂದು ಲೋವರ್ ಟೈಮ್ ಫ್ರೇಮ್ ಒಳಗಡೆ ನಾವು ಅದನ್ನ ಡಿಸೈಡ್ ಮಾಡೋಣ ಎಂಟ್ರೀಸ್ ಎಲ್ಲಿ ಅಂತ. ಸೊ ಎಸ್, ಇಲ್ಲಿಂದ ಸೆಲ್ ನಾವೇನಾದ್ರೂ ಸ್ವಿಂಗ್ ಟ್ರೇಡ್ಗೆ ಎಂಟ್ರಿ ಆಗ್ತಿದೀವಿ ಅಂತಂದ್ರೆ, ಈ ಕ್ಯಾಂಡಲ್ ಪ್ರೀವಿಯಸ್ ಹೈ ಏನಿದೆ, ಪ್ರೀವಿಯಸ್ ಸ್ವಿಂಗ್ ಏನಿದೆ, ಸೊ ದಿಸ್ ಈಸ್ ಅವರ್ ಸ್ಟಾಪ್ ಲಾಸ್. ನಮ್ಮ ಟೇಕ್ ಪ್ರಾಫಿಟ್ ಯಾವ್ದಾಗಿರುತ್ತೆ, ಸಿಂಪಲ್. ಸೊ ನಿಯರ್ ಬೈ ಇಲ್ಲಿವರೆಗೂ ನಮ್ದು ಏನಿರುತ್ತೆ, ಟೇಕ್ ಪ್ರಾಫಿಟ್ ಇರುತ್ತೆ. ನೆಕ್ಸ್ಟ್ ಸಪೋರ್ಟ್ ಅಥವಾ ಹಾಲ್ಟ್ ಆಗೋ ಮಾರ್ಕೆಟ್ಗೆ ಸಪೋರ್ಟ್ ಲೆವೆಲ್ ಇರೋದು ಈ ಲೆವೆಲ್, ರೈಟ್. ಸೊ ಇಲ್ಲಿವರೆಗೂ ನಮ್ಗೆ ಏನಿರುತ್ತೆ, ಕಂಪ್ಲೀಟ್ಲಿ ಪೊಸಿಷನ್ ಟ್ರೇಡ್, ಸಾರಿ ಸ್ವಿಂಗು ಅಲ್ಲ, ಪೊಸಿಷನ್ ಟ್ರೇಡ್ ನಾವೇನ್ ಮಾಡ್ಬೋದು, ಎಂಟ್ರಿ ಆಗ್ಬೋದು ಫಾರ್ 15 ಡೇಸ್ ಆರ್ 1 ಮಂತ್ ಆರ್ 2-3 ವೀಕ್ಸ್ ಗೆ ನಾವೇನ್ ಮಾಡ್ಬೋದು, ವೇಟ್ ಮಾಡ್ಕೊಂಡು ನಾವು ಇಲ್ಲಿ 3 ವೀಕ್ಸ್ 4 ವೀಕ್ಸ್ ಯಾರಾದ್ರೂ ವೇಟ್ ಮಾಡೋರಿದ್ರೆ ಏನ್ ಮಾಡ್ಬೋದು, ಸ್ವಿಂಗ್ ಪೊಸಿಷನ್ ಟ್ರೇಡ್ ಗೆ ಎಂಟ್ರಿ ಆಗ್ಬೋದು. ಸೊ ಮಾರ್ಕೆಟ್ ಆರಾಮಾಗಿ ಇಲ್ಲಿಂದ ಏನಾಗುತ್ತೆ, ಈ ಲೆವೆಲ್ ವರೆಗೂ ಬರ್ಬೋದು. ಕ್ಲಿಯರ್, ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ.
ಬಿಕಾಸ್ ಆಲ್ರೆಡಿ ಸಪೋರ್ಟ್ ಲೆವೆಲ್ಸ್ ನ ಬ್ರೇಕ್ ಮಾಡಿದೆ ಮಾರ್ಕೆಟ್ ಪ್ರಾಪರ್ ಆಗಿ. ನೆಕ್ಸ್ಟ್ ಇಲ್ಲಿಂದ ಮಾರ್ಕೆಟ್ ಏನಾದ್ರು ಅಪ್ಸೈಡ್ ಹೋಯ್ತು ಅಂದ್ರೆ ದಿಸ್ ಇಸ್ ಅವರ್ ಸ್ಟಾಪ್ ಲಾಸ್. ಇಲ್ಲಿ ಏನಾದ್ರು ಹಿಟ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ನಾವೇನ್ ಮಾಡೋದು, ನಮ್ಮ ಟ್ರೇಡ್ ಇದೆ ಎಕ್ಸಿಕ್ಯೂಷನ್ ಫೇಲ್ ಆಗುತ್ತೆ. ಬಟ್ ಏನಾದ್ರೂ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗ್ತಿದೆ ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಅವರ್ ಟೇಕ್ ಪ್ರಾಫಿಟ್. ಇದಕ್ಕೆ ನಾವು ಇಂಡಿಕೇಟರ್ಸ್ ಇಲ್ಲಿ ನೋಡಬಹುದು. ವ್ಯಾಲ್ಯೂಮು, ವ್ಯಾಲ್ಯೂಮು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ವ್ಯಾಲ್ಯೂಮ್ ನ ಎಕ್ಸ್ಚೇಂಜ್ ಆಗಿದೆ. ನಾವೇನ್ ಮಾಡ್ಬೋದು, ಸ್ಟಾಪ್ ಲಾಸ್ ಇಲ್ಲಿ ನಾವು ಈ ಕ್ಯಾಂಡಲ್ ನಿಯರ್ ಬೈನು ಇಟ್ಕೋಬಹುದು. ಬಟ್ ಬೆಟರ್ ಈ ಸ್ವಿಂಗ್ ಹೈ ಮೇಲ್ಗಡೆ ಇಟ್ಕೊಂಡ್ಬಿಡೋಣ. ಪ್ರಾಪರ್ ಎಂಟ್ರಿ ಇದೆ. ಯಾರಾದ್ರೂ ಪೊಸಿಷನ್ ಟ್ರೇಡ್ 3 ವೀಕ್ಸ್ 4 ವೀಕ್ಸ್ ಯಾರಾದ್ರೂ ಬಿಡ್ತೀನಿ ಅನ್ನೋರಿದ್ರೆ ಡೆಫಿನೆಟ್ಲಿ ಎಂಟ್ರಿ ಆಗ್ಬೋದು. 1:3 1:4 ನಮ್ಗೇನಿದೆ ಟಾರ್ಗೆಟ್ ಇದೆ ಇಲ್ಲಿ, ರೈಟ್. 1:2 2.53 ರೇಷಿಯೋ ಒಳಗಡೆ ಟಾರ್ಗೆಟ್ ನಮಗೆ ಅಚೀವೇಬಲ್ ಇದೆ ವೀಕ್ಲಿ ಟೈಮ್ ಫ್ರೇಮ್. ಒನ್ ಡೇ ಟೈಮ್ ಫ್ರೇಮ್ ನಾವು ಬಂದ್ವಿ. ಎಸ್, ಒನ್ ಡೇ ಟೈಮ್ ಫ್ರೇಮ್ ಒಳಗಡೆ ನಾವು ಎಂಟ್ರೀಸ್ಗೆ ನೋಡ್ಬೋದಾ. ಮಾರ್ಕೆಟ್ ಏನಾಗಿದೆ, ಬ್ರೇಕ್ ಆಗಿ ಒಂದು ಪುಲ್ ಬ್ಯಾಕ್ ಹೋಗಿದೆ, ರೀಟ್ರೇಸ್ ಆಗಿದೆ. ಇಲ್ಲಿ ನಾವು ಇವಾಗ ಯಾರ್ಯಾರು ಈ ಲೆವೆಲ್ ಒಳಗಡೆ ಎಂಟ್ರಿ ಆಗಿರ್ತಾರೆ ಅಥವಾ ಎಂಟ್ರಿ ಆಗದೆ ಇರೋರು ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ನಮ್ಗೆ ಪ್ರಾಪರ್ ಆಗಿ ಒಂದು ಸೆಲ್ ಕ್ಯಾಂಡಲ್ ಗೆ ವೇಟ್ ಮಾಡ್ಕೊಳ್ಳೋಣ. ಒನ್ ಡೇ ಟೈಮ್ ಫ್ರೇಮ್ ಒಳಗಡೆ ಈ ಲೆವೆಲ್ ಒಳಗಡೆ ನಮ್ಗೆ ಏನಾದ್ರು ಸೆಲ್ ಕ್ಯಾಂಡಲ್ ಸಿಕ್ತಿದೆ, ಈ ಲೆವೆಲ್ ಒಳಗಡೆ ನಮ್ಗೆ ಏನಾದ್ರು ಒಂದು ಸೆಲ್ ಕ್ಯಾಂಡಲ್ ಪ್ರಾಪರ್ ಒಂದು ಸೆಲ್ ಕ್ಯಾಂಡಲ್ ಸಿಕ್ತಿದೆ ಅಂತಂದ್ರೆ ನಾವ್ ಏನ್ ಮಾಡ್ಬೋದು, ಒನ್ ಡೇ ಟೈಮ್ ಫ್ರೇಮ್ ಒಳಗಡೆನು ಎಂಟ್ರಿ ಆಗ್ಬೋದು. 14-15 ಡೇಸ್ 2-3 ವೀಕ್ಸ್ ಗೆ ನಾವ್ ಏನ್ ಮಾಡ್ಬೋದು, ಟ್ರೇಡ್ ನ ಪ್ಲಾನ್ ಮಾಡ್ಕೋಬಹುದು. ಓಕೆ, ಸೊ 1 ಅವರ್ ಒನ್ ಡೇ ಟೈಮ್ ಫ್ರೇಮ್ ಒಳಗಡೆ ಮಾರ್ಕೆಟ್ ಕಂಪ್ಲೀಟ್ಲಿ ಇವತ್ತು ನಾಳೆ ಏನಾಗ್ಬೋದು, ಪ್ರೊಬಾಬಿಲಿಟಿ ಅಪ್ ಸೈಡ್ ಇಲ್ಲೇ ಮೂವ್ಮೆಂಟ್ ಆಗ್ಬೋದು, ಇಲ್ಲೇ ಟೈಮ್ ಏನಾಗ್ಬೋದು ಸ್ಪೆಂಡ್ ಮಾಡ್ಬೋದು ಮಾರ್ಕೆಟ್. ನೆಕ್ಸ್ಟ್ ಪ್ರಾಪರ್ ಒಂದು ಡೌನ್ ಟ್ರೆಂಡ್ ನಮ್ಗೆ ಕಾಣ್ತಿದೆ ಇಲ್ಲಿ. ಬಿಕಾಸ್ ಏನ್ ಮಾರ್ಕೆಟ್ ಪ್ರಾಪರ್ ವೀಕ್ಲಿ ಟೈಮ್ ಫ್ರೇಮ್ ಸಪೋರ್ಟ್ ಇತ್ತು, ಆ ಸಪೋರ್ಟ್ ನ ಏನ್ ಮಾಡಿದೆ, ಬ್ರೇಕ್ ಮಾಡಿದೆ ವಿತ್ ಪ್ರಾಪರ್ ಬುಲಿಶ್ ಕ್ಯಾಂಡಲ್, ಸಾರಿ ಬಿಯರಿಶ್ ಕ್ಯಾಂಡಲ್. ಸೊ ವ್ಯಾಲ್ಯೂಮ್ಸ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಚೇಂಜ್ ಆಗಿದೆ ಈ ಲೆವೆಲ್ಸ್ ಒಳಗಡೆ, ರೈಟ್. ಸೊ ಇಲ್ಲಿ ನಮ್ಗೆ ಏನಾಗ್ಬೋದು, ಪ್ರಾಪರ್ ಒಂದು ಸೆಲ್ ಸೈಡ್ ಡೈರೆಕ್ಷನ್ ಕಾಣ್ತಿದೆ ಮಾರ್ಕೆಟ್ ಒಳಗಡೆ 4 ಅವರ್ ಟೈಮ್ ಫ್ರೇಮ್. 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಇಲ್ಲಿ ನೋಡ್ಬೋದು, ಅದೇ ಝೋನ್ ಒಳಗಡೆ ಇರೋದ್ರಿಂದ ನಾನು ಜಸ್ಟ್ ಮೇಜರ್ ಸಪೋರ್ಟ್ ಲೆವೆಲ್ಸ್ ನಾನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ, ರೈಟ್. ಸೊ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ದಿಸ್ ಇಸ್ ಅವರ್ ಸಪೋರ್ಟ್ ಲೆವೆಲ್. ಈ ಲೆವೆಲ್ ಇಂದ ಮಾರ್ಕೆಟ್ ಏನಾಗ್ತಿದೆ, ಅಪ್ ಸೈಡ್ ಪುಷ್ ಆಗಿದೆ. ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸ್ ಇರೋದು, ಇದನ್ನ ರಿಮೂವ್ ಮಾಡ್ಬಿಡೋಣ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಮಾರ್ಕೆಟ್, ನೆಕ್ಸ್ಟ್ ಸೆಲ್ಲಿಂಗ್ ಪ್ರೆಷರ್ ಎಲ್ಲಿಂದ ಕ್ರಿಯೇಟ್ ಆಗಿದೆ, ಈ ಲೆವೆಲ್ಸ್ ಒಳಗಡೆ ಕ್ರಿಯೇಟ್ ಆಗಿದೆ. ಸೆಲ್ಲಿಂಗ್ ಸುಮಾರು ಕಡೆ ಇಲ್ಲಿ ರಿಜೆಕ್ಷನ್ ಫೇಸ್ ಆಗಿದೆ. ಈ ಲೆವೆಲ್ ಒಂದನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ದಿಸ್ ಲೆವೆಲ್ ಅಂಡ್ ದಿಸ್ ಲೆವೆಲ್ ನಿಯರ್ ಬೈ ಇದೊಂಥರ ನಾವು ಝೋನ್ ತರ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಈ ಝೋನ್ ಒಳಗಡೆ ನಮ್ಗೆ ಏನಾದ್ರು ಪ್ರಾಪರ್ ಆಗಿ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಸೆಲ್ಲಿಂಗ್ ಕ್ಯಾಂಡಲ್ ಸಿಗ್ತಿದೆ, ಅಥವಾ ಈ ಲೆವೆಲ್ ಒಳಗಡೆ ನಮ್ಗೆ ಇಲ್ಲಿ ಏನಾದ್ರು ಒಂದು ಸೆಲ್ ಕ್ಯಾಂಡಲ್ ಬರ್ತಿದೆ ಅಂತಂದ್ರೆ ನಾವು ಈಸಿಲಿ ಇಲ್ಲಿವರೆಗೂ ಟಾರ್ಗೆಟ್ ಅನ್ನ ಪ್ಲೇಸ್ ಮಾಡ್ಕೋಬಹುದು. ಈ ಲೆವೆಲ್ ವರೆಗೂ, ಈ ಲೆವೆಲ್ ಹತ್ರ ನಮ್ಗೆ ಏನಾದ್ರು ಸೆಲ್ಲಿಂಗ್ ಕ್ಯಾಂಡಲ್ ಸೆಲ್ ಕ್ಯಾಂಡಲ್ ಏನಾದ್ರು ಬಿಯರಿಶ್ ಕ್ಯಾಂಡಲ್ ಕಾಣ್ತಿದೆ ಅಂತಂದ್ರೆ ನಾವು ಈಸಿಲಿ ಏನ್ ಮಾಡ್ಬೋದು, ಸೆಲ್ಗೆ ಎಂಟ್ರಿ ಆಗ್ಬೋದು. ಆಸ್ ಆಫ್ ನಾವು 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಒಂದು ಕನ್ಸಾಲಿಡೇಷನ್ ರಿಟ್ರೇಸ್ಮೆಂಟ್ ಆಗ್ತಿದೆ. 1 ಅವರ್ ಟೈಮ್ ಫ್ರೇಮ್, 1 ಅವರ್ ಟೈಮ್ ಫ್ರೇಮ್ ಒಳಗಡೆ ಹೈಯರ್ ಹೈಸ್ ನ ಕ್ರಿಯೇಟ್ ಮಾಡ್ತಿದೆ ಮಾರ್ಕೆಟ್. ಲೋವರ್ ಟೈಮ್ ಫ್ರೇಮ್ ಒಳಗಡೆ, ರೈಟ್, ಹೈಯರ್ ಹೈಸ್ ನ ಕ್ರಿಯೇಟ್ ಮಾಡಿದೆ. ಇವಾಗ ಹೈಯರ್ ಲೋ ನ ಕ್ರಿಯೇಟ್ ಮಾಡೋದಕ್ಕೆ ಬರ್ತಾ ಇದೆ ಮಾರ್ಕೆಟ್. ಪ್ರೊಬಾಬಿಲಿಟಿ ಏನಿದೆ ನಮ್ಗೆ, ಈ ಲೆವೆಲ್ ಒಳಗಡೆ ನಮ್ಗೆ ಏನಾದ್ರು ಈ ಲೆವೆಲ್ಸ್ ಹತ್ರ ನಮ್ಗೆ ಏನಾದ್ರು ಪ್ರಾಪರ್ ಆಗಿ, ಬಿಕಾಸ್ ಮಾರ್ಕೆಟ್ ಆಲ್ಮೋಸ್ಟ್ ಇಲ್ಲಿ ರಿಜೆಕ್ಷನ್ ಅನ್ನ ತಗೊಂಡು ಅಪ್ ಸೈಡ್ ಹೋಗಿದೆ. ಆಲ್ಮೋಸ್ಟ್ ಪ್ರೀವಿಯಸ್ ಹೈ ಲೆವೆಲ್ ನಿಯರ್ ಬೈ ಹೈ ಲೆವೆಲ್ ಹತ್ರ ಏನಿದೆ ಮಾರ್ಕೆಟ್ ಇವಾಗ ಹಾಲ್ಟ್ ಮಾಡ್ತಿದೆ. ಸೊ ಈ ಲೆವೆಲ್ ಅಲ್ಲಿ ನಮ್ಗೆ ಏನಾದ್ರು ಒಂದು ಪ್ರಾಪರ್ 15 ಮಿನಿಟ್ಸ್ ಟೈಮ್ ಫ್ರೇಮ್, 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ನಮ್ಗೆ ಏನಾದ್ರು ಕಾಣ್ತಿದೆ ಅಂತಂದ್ರೆ ನಾವ್ ಏನ್ ಮಾಡ್ಬೋದು, ಈಸಿಲಿ ಫಸ್ಟ್ ಟಾರ್ಗೆಟ್ ನಮ್ದು ಏನಿರುತ್ತೆ ಲೋವರ್ ಟೈಮ್ ಫ್ರೇಮ್ ಒಳಗಡೆ, ದಿಸ್ ಇಸ್ ಅವರ್ ಫಸ್ಟ್ ಟಾರ್ಗೆಟ್. ಇಲ್ಲಿ ಏನಾದ್ರು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ನಮ್ಗೆ ಕಾಣ್ತಿದೆ ಅಂದ್ರೆ, ಇಲ್ಲಿ ಏನಾದ್ರು ಪ್ರಾಪರ್ ಒಂದು ಬುಲ್ಲಿಶ್ ಕ್ಯಾಂಡಲ್ ನಮ್ಗೆ ಸಿಗ್ತಿದೆ ಅಂದ್ರೆ ನಾವು ಈಸಿಲಿ ಏನ್ ಮಾಡ್ಬೋದು, ಕೀಪಿಂಗ್ ಸ್ಟಾಪ್ ಲಾಸ್ ಹಿಯರ್ ನಾವ್ ಏನ್ ಮಾಡ್ಬೋದು, ಈ ಲೆವೆಲ್ ವರೆಗೂ ನಾವು ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಕೋಬಹುದು. ಅಗೇನ್ ನೆಕ್ಸ್ಟ್ ಇಲ್ಲಿ ಈ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿಂದ ಅಗೇನ್ ನಾವು ಸೆಲ್ ತಗೊಳ್ಳೋದಕ್ಕಿಂತ ವೇಟ್ ಮಾಡೋಣ. ಇದನ್ನ ಅಡ್ಜಸ್ಟ್ ಮಾಡ್ತೀವಿ. ದೀಸ್ ಆರ್ ದ ಲೆವೆಲ್ಸ್. ನಮ್ಗೆ ಈ ಝೋನ್ ಒಳಗಡೆ ಮಾರ್ಕೆಟ್ ರೀಟ್ರೇಸ್ ಆಗಿ ಏನಾಗ್ಬೋದು, ಫುಲ್ ಬ್ಯಾಕ್ ಅಪ್ ಹೋಗ್ಬೋದು. ಪ್ರೊಬಾಬಿಲಿಟಿ ಈ ಝೋನ್ ಒಳಗಡೆ ನಮ್ಗೆ ಏನಿದೆ,
ಅಪ್ ಸೈಡ್ ನಾವು ಪ್ಲಾನ್ ಮಾಡ್ಕೋಬಹುದು. ಇಲ್ಲೇನಾದ್ರೂ ನಮ್ಗೆ ಸೆಲ್ಲಿಂಗ್ ಕ್ಯಾಂಡಲ್ ಸಿಗ್ತಿದೆ ಅಂದ್ರೆ ಅಗೇನ್ ವಿ ಕ್ಯಾನ್ ಟಾರ್ಗೆಟ್ 1:1 1:2 ಲೆವೆಲ್ಸ್ ತರ ನಾವೇನ್ ಮಾಡೋಣ, ಟಾರ್ಗೆಟ್ ನ ಇಟ್ಕೊಂಡು ಇಲ್ಲಿ ಟ್ರೇಡ್ ಮಾಡ್ಕೊಳ್ಳೋಣ ಈ ಲೆವೆಲ್ಸ್ ಒಳಗಡೆ. ಬಿಕಾಸ್ ಮೇಜರ್ ರಿಜೆಕ್ಷನ್ಸ್ ಈ ಲೆವೆಲ್ಸ್ ಒಳಗಡೆ ಫೇಸ್ ಆಗಿದೆ ಮಾರ್ಕೆಟ್ಗೆ. ಅಪ್ ಸೈಡ್ ಸುಮಾರು ಜನ ಇಲ್ಲಿ ಏನ್ ಮಾಡಿದ್ದಾರೆ, ಪುಷ್ ಮಾಡ್ತಿದ್ದಾರೆ ಮಾರ್ಕೆಟ್ ನ. ಈ ಲೆವೆಲ್ ಇಂದ ಏನಾಗಿದೆ, ಡೈರೆಕ್ಟ್ ಆಗಿ ಅಪ್ ಸೈಡ್ ಪುಷ್ ಆಗಿದೆ. ಇವಾಗ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಮಾರ್ಕೆಟ್ ಏನಾದ್ರು ಅಗೇನ್ ಇದೇ ಲೆವೆಲ್ ಬಂತು ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಬಯರ್ಸ್ ಪುಷ್ ಮಾಡಬಹುದು. ಈ ಲೆವೆಲ್ಸ್ ಒಳಗಡೆ ಏನ್ ಮಾಡಬಹುದು, ಬಯರ್ಸ್ ಆ ಮಾರ್ಕೆಟ್ ನ ಅಪ್ ಸೈಡ್ ಗೆ ಪುಷ್ ಮಾಡಬಹುದು. ದೀಸ್ ಆರ್ ದ ಲೆವೆಲ್ಸ್. ಈ ಲೆವೆಲ್ಸ್ ಒಳಗಡೆ ಏನಾಗಬಹುದು, ಮಾರ್ಕೆಟ್ ನ ಅಪ್ ಸೈಡ್ ಪುಷ್ ಮಾಡಬಹುದು ಬಯರ್ಸ್. ಸೊ ವೇಟ್ ಮಾಡೋಣ ಪ್ರಾಪರ್ ಆಗಿ. ಈ ಲೆವೆಲ್ ಒಳಗಡೆ, ಈ ಏರಿಯಾದೊಳಗಡೆ ನಮ್ಗೆ ಏನಾದ್ರು ಒಂದು ಬುಲ್ಲಿಶ್ ಕ್ಯಾಂಡಲ್ ಸಿಗ್ತಿದೆ ಅಂತಂದ್ರೆ ವಿತ್ ಪ್ರಾಪರ್ ಎಂಟ್ರಿ ನಾವೇನ್ ಮಾಡ್ಬೋದು, ಟಿಪಿಸ್ 1:1 1:2 ಇಟ್ಕೊಂಡು ನಾವೇನ್ ಮಾಡ್ಬೋದು, ಪ್ಲಾನ್ ಮಾಡ್ಕೋಬಹುದು ನಮ್ದು ಯೂರೋ USD 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ. ಓಕೆ, 1 ಅವರ್ ಟೈಮ್ ಫ್ರೇಮ್ ಗಿನ ಬೆಟರ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ವಾಚ್ ಮಾಡೋಣ ಮಾರ್ಕೆಟ್ ನ. 15 ಮಿನಿಟ್ಸ್ ಒಳಗಡೆ ನಮ್ಗೆ ಏನಾದ್ರು ಈ ಲೆವೆಲ್ಸ್ ಒಳಗಡೆ ಎಂಟ್ರಿ ಸಿಗ್ತಿದೆ ಅಂತಂದ್ರೆ ಎಸ್, ಈ ಲೆವೆಲ್ಸ್ ಒಳಗಡೆ ನಾವೇನ್ ಮಾಡೋಣ, ಬೈ ಸೈಡ್ ಪ್ಲಾನ್ ಮಾಡ್ಕೊಳ್ಳೋಣ. ಅಂಟಿಲ್ ಅಂಡ್ ಅನ್ಲೆಸ್ ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನಾವೇನ್ ಮಾಡೋದು ಬೇಡ, ಸೆಲ್ ಸೈಡ್ ಹೋಗೋದು ಬೇಡ. ಒನ್ಸ್ ಈ ಲೆವೆಲ್ ಬ್ರೇಕ್ ಆಯ್ತು ಅಗೇನ್ ಈಸಿಲಿ ನಮ್ಗೆ ಈ ಟಾರ್ಗೆಟ್ ಅವೈಲೇಬಲ್ ಇದೆ ಸೆಲ್ ಸೈಡ್ ಹೋಗೋದಕ್ಕೆ. ಓಕೆ, ಹೋಪ್ ಕ್ಲಿಯರ್ ಇದೆ. ಯೂರೋ USD, GBP USD, ಗೋಲ್ಡ್ ಒಂದು ಮಾಡೋಣ. ಸೊ ಹೈಯರ್ ಟೈಮ್ ಫ್ರೇಮ್ ಗೋಲ್ಡ್ ಸುಮಾರು ಜನ ಟ್ರೇಡ್ ಮಾಡ್ತಿರ್ತಾರೆ. ವೀಕ್ಲಿ ಟೈಮ್ ಫ್ರೇಮ್ ಮಾರ್ಕೆಟ್ ಏನಾಗಿದೆ, ಒಂದು ಹೈಯರ್ ಹೈ ನ ಕ್ರಿಯೇಟ್ ಮಾಡಿ ರೀಟ್ರೇಸ್ ಆಗಿದೆ ಹೈಯರ್ ಟೈಮ್ ಫ್ರೇಮ್ ಒಳಗಡೆ. ರೈಟ್, ಮಾರ್ಕೆಟ್ ಒಂದು ರೀಟ್ರೇಸ್ಮೆಂಟ್ ತಗೊಂಡು ಈ ಪೊಸಿಷನ್ ಒಳಗಡೆ ಹಾಲ್ಟ್ ಮಾಡಿದೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ದಿಸ್ ಲೆವೆಲ್, ಇದೇ ಲೆವೆಲ್ ಹತ್ರ ಬರೋದು ಪ್ಲಾನ್ ಮಾಡ್ತಿದೆ ಮಾರ್ಕೆಟ್. ಪ್ರಾಪರ್ ಸೆಲ್ ಸೈಡ್ ಇದೆ. ಸೊ ಗೋಲ್ಡ್ ಈ ಲೆವೆಲ್ಸ್ ವರೆಗೂ ನಮ್ಗೆ ಏನಾಗ್ಬೋದು, ವೀಕ್ಲಿ ಟೈಮ್ ಫ್ರೇಮ್ ಒಳಗಡೆ ಪಾಸಿಬಿಲಿಟೀಸ್ ಇದೆ ಈ ಲೆವೆಲ್ ವರೆಗೂ ಬರ್ಬೋದು ಅಂತ. ನಮ್ಗೆ ಸ್ವಿಂಗ್ ಟ್ರೇಡ್ಸ್ ಗೆ ಏನಾದ್ರೂ ಪೊಸಿಷನ್ಸ್ ಸಿಗುತ್ತಾ ನೋಡ್ಬೋದು. ಒನ್ ಡೇಗಿನ ಡೈರೆಕ್ಟ್ ಆಗಿ 4 ಅವರ್ ಟೈಮ್ ಫ್ರೇಮ್ ಹೋಗ್ಬಿಡೋಣ. 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಎಸ್. ಸೊ ಇವಾಗ ನಮ್ಗೆ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಈ ಲೆವೆಲ್ ನಿಯರ್ ಬೈ ದಿಸ್ ಲೆವೆಲ್ ನಮ್ಗೆ ಇಲ್ಲೇನಾದ್ರೂ ನಮ್ಗೆ ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ ಸಿಗ್ತಿದೆ ಅಂದ್ರೆ ಸ್ವಿಂಗ್ ಟ್ರೇಡ್ ಒನ್ ಡೇ ಒಳಗಡೆ ಆಲ್ಮೋಸ್ಟ್ ಅಚೀವೇಬಲ್ ಫಾರ್ ಗೋಲ್ಡ್ ಮಾರ್ಕೆಟ್. ಒನ್ ಡೇ ಒಳಗಡೆ ನಮ್ಗೆ ಏನಾಗ್ಬೋದು, 10 ಅವರ್ಸ್ 20 ಅವರ್ಸ್ ಒಳಗಡೆ ನಮ್ಗೆ ಈ ಟಾರ್ಗೆಟ್ ಅಚೀವ್ ಆಗುತ್ತೆ. 4 ಅವರ್ ಟೈಮ್ ಫ್ರೇಮ್ ಒಳಗಡೆ ವೇಟ್ ಮಾಡೋಣ. ಇಲ್ಲಿ ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಸಿಕ್ಕರೆ ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಹೆಡ್ ಅಂಡ್ ಎಂಟರ್ ಫಾರ್ ಸೆಲ್ ಎಂಟ್ರಿ. ಈ ಲೆವೆಲ್ಸ್ ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತು ಅಂದ್ರೆ ಡೆಫಿನೆಟ್ಲಿ ನಾವೇನ್ ಮಾಡೋಣ, ಸೆಲ್ ಎಂಟ್ರಿಗೆ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಈಸಿಲಿ ಹೋಗ್ಬೋದು. ಸೊ 1 ಅವರ್ ಶಾರ್ಟರ್ ಟೈಮ್ ಫ್ರೇಮ್ ಒಳಗಡೆ ಇಂಟ್ರಾಡೇಗೆ ನಮ್ಗೆ ಅಪರ್ಚುನಿಟಿ ಏನಿದೆ ನೋಡೋಣ. ಸೊ ಆಲ್ಮೋಸ್ಟ್ ಹೈಯರ್ ಹೈ ಕ್ರಿಯೇಟ್ ಮಾಡ್ತಿದೆ ಮಾರ್ಕೆಟ್. ಈ ಲೆವೆಲ್ ವರೆಗೂ ನಾವು ವೇಟ್ ಮಾಡೋಣ. ಈ ಲೆವೆಲ್ ಇಂದ ನಮ್ಗೆ ಏನಾದ್ರೂ ಸೆಲ್ಲಿಂಗ್ ಸಿಗ್ತಿದೆ ಡೆಫಿನೆಟ್ಲಿ ಇಲ್ಲಿ ಹೋಗೋಣ. ಬೈಯಿಂಗ್ ಬೇಕು ಅಂತಂದ್ರೆ ಬೈಯಿಂಗ್ ನಾವು ಆಲ್ಮೋಸ್ಟ್ ಈ ಲೆವೆಲ್ ಮೇಲ್ಗಡೆನೆ ಪ್ಲಾನ್ ಮಾಡ್ಕೊಳ್ಳೋದು ಬೆಟರ್ ಅಪರ್ಚುನಿಟಿ. ಬಿಕಾಸ್ ಮಾರ್ಕೆಟ್ ಈ ಝೋನ್ ಒಳಗಡೆ ಎಲ್ಲಿಂದ ಬೇಕಾದ್ರೂ ರೀಟ್ರೇಸ್ ಆಗ್ಬೋದು, ಮಾರ್ಕೆಟ್ ಕಮ್ ಪುಲ್ ಬ್ಯಾಕ್ ಆಗಿ ಮತ್ತೆ ಕೆಳಗಡೆ ಬರ್ಬೋದು. ಸೊ ದಟ್ ಈಸ್ ವೈ ಆಲ್ಮೋಸ್ಟ್ ನಾವು ಈ ಲೆವೆಲ್ ಮೇಲ್ಗಡೆ ಏನ್ ಮಾಡೋಣ, ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ಕೊಳ್ಳೋಣ. ಇವಾಗ ಪ್ರೊಬಾಬಿಲಿಟಿ ನಾವು ಸೆಲ್ ಸೈಡ್ ಇರೋದು ಬೆಟರ್ ವಿತ್ ಗೋಲ್ಡ್. ಈ ಲೆವೆಲ್ಸ್ ಒಳಗಡೆ ನಾವು ಸೆಲ್ ಸೈಡಿಗೆ ನಾವು ವೇಟ್ ಮಾಡೋಣ 1 ಅವರ್ ಟೈಮ್ ಫ್ರೇಮ್ ಅಥವಾ 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ. ಎಸ್, 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ನಮಗೆ ಸೆಲ್ ಎಂಟ್ರಿ ಸಿಗುತ್ತಾ ನೋಡೋಣ, ಸೆಲ್ ಅಥವಾ ಬೈ ಎಂಟ್ರೀಸ್. ಸೊ ಎಸ್, ನೋಡಿ ಪ್ರಾಪರ್ ಆಗಿ ಈ ಲೆವೆಲ್ ಒಳಗಡೆ ಮಾರ್ಕೆಟ್ ಏನಾಗಿದೆ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ರಿಜೆಕ್ಷನ್ ಅನ್ನ ಫೇಸ್ ಮಾಡ್ತಿದೆ. ರೈಟ್, ಸೊ 5 ಮಿನಿಟ್ಸ್ ಒಳಗಡೆ ನಮ್ಗೆ ಇಲ್ಲಿ ಏನಾದ್ರೂ ಒಂದು ಪ್ರಾಪರ್ ಬೈಯಿಂಗ್ ಕ್ಯಾಂಡಲ್ ಸಿಗ್ತಿದೆ, ಅಗೇನ್ ಸ್ಟಾಪ್ ಲಾಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಟೇಕ್ ಪ್ರಾಫಿಟ್ ನಾವು. ದಿಸ್ ಇಸ್ ಫಸ್ಟ್ ಟಿಪಿ. ಫಸ್ಟ್ ಟಿಪಿ ನಾವು ಏನ್ ಮಾಡ್ಬೋದು, ಇದನ್ನ ಇಟ್ಕೋಬಹುದು. ಸೆಕೆಂಡ್ ಟಿಪಿ ನಮ್ದು ಇಲ್ಲಿ ಇಟ್ಕೋಬಹುದು. ಸೊ ಈ ಎರಡು ಟಿಪಿಸ್ ನ ನಾವು ಪ್ಲಾನ್ ಮಾಡ್ಕೋಬಹುದು. ನಮ್ಗೆ ಏನಾದ್ರು ಪ್ರಾಪರ್ ಒಂದು ಬೈಯಿಂಗ್ ಕ್ಯಾಂಡಲ್ ಇಲ್ಲಿ ಸಿಗ್ತಿದೆ ಅಂತ ಗೋಲ್ಡ್. ಐ ಹೋಪ್ ಕ್ಲಿಯರ್ ಇದೆ. ಸಿಂಪಲ್ ಅನಾಲಿಸಿಸ್, ಕ್ವಿಕ್ ಆಗಿ ಮಾರ್ಕೆಟ್ ಅನ್ನ ಸಿಂಪಲ್ ಆಗಿ ಅನಲೈಸ್ ಮಾಡ್ಕೊಂಡಿದೀವಿ. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ಲೆಟ್ಸ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸಸ್. ಓಕೆ, ಸೊ ಎಂಟ್ರೀಸ್ ಎಕ್ಸಿಟ್ಸ್ ನಮ್ಗೆ ಪ್ರಾಪರ್ ಆಗಿ ಹೈಯರ್ ಟೈಮ್ ಫ್ರೇಮ್ ಸ್ವಿಂಗ್ ಟ್ರೇಡ್ ಗೆ, ಪೊಸಿಷನ್ ಗೆ ಮತ್ತೆ ಇಂಟ್ರಾಡೇಗೆ ನಾವು ಇವತ್ತು ಅನಲೈಸ್ ಮಾಡ್ಕೊಂಡಿದೀವಿ. 3 ಕರೆನ್ಸೀಸ್, GBP USD, ಯೂರೋ USD ಮತ್ತೆ XAU USD. ಐ ಹೋಪ್ ಕ್ಲಿಯರ್ ಇದೆ. ಮಾರ್ಕೆಟ್ ಪೊಸಿಷನ್ ವೀಕ್ಲಿ ಟ್ರೆಂಡ್ ನಮ್ಗೆ ಅರ್ಥ ಆಗಿದೆ ಅನ್ಕೊಳ್ಳೋಣ. ಮತ್ತೆ ಇವತ್ತಿನ ಇಂಟ್ರಾಡೇಗೂ ನಮ್ಗೆ ಟ್ರೆಂಡ್ ಅರ್ಥ ಆಗಿದೆ. ಏನಾದ್ರು ಕ್ವಶನ್ಸ್ ಡೌಟ್ಸ್ ಇದ್ರೆ ಕೇಳ್ಬೋದು. ಪವನ್ ಸರ್, ಶಿಲ್ಪಾ ಮ್ಯಾಮ್, ವಿಕಾಸ್ ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್.
ಸೊ ಇದೇ ತರ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ನಾವು ಇನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಂದೊಂದು ಕ್ಯಾಂಡಲ್ ಇವತ್ತು ಪ್ಯಾಟರ್ನ್ ಬಗ್ಗೆನೂ ನಾವು ಬುಲಿಶ್ ಹರಾಮಿ ಪ್ಯಾಟರ್ನ್ ಬಗ್ಗೆನೂ ಡಿಸ್ಕಸ್ ಮಾಡಿದೀವಿ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ. ಹಾಗೆ ನೆಕ್ಸ್ಟ್ ಬೇರೆ ಬೇರೆ ಪ್ಯಾಟರ್ನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಕ್ಯಾಂಡಲ್ಸ್ ಪ್ಯಾಟರ್ನ್ಸ್. ಓಕೆ, ಥ್ಯಾಂಕ್ ಯು ಸರ್. ಸೊ ಎನಿ ಕ್ವಶನ್ಸ್, ಏನಾದ್ರು ಕ್ವಶನ್ಸ್ ಇದ್ರೆ ವಿ ವಿಲ್ ಡಿಸ್ಕಸ್ ಆರ್ ಎಲ್ಸ್ ವಿ ವಿಲ್ ಎಂಡ್ ದ ಮೀಟಿಂಗ್. ಥ್ಯಾಂಕ್ ಯು ವಿಕಾಸ್ ಸರ್. Okay team, thank you then. Let's end the meeting.